ಥಲಸೇಮಿಯಾ ಅನ್ನೋದು ಮಕ್ಕಳಲ್ಲಿ ಬರುವಂತಹ ಒಂದು ಬ್ಲಡ್ಡಿನ ತೊಂದರೆ, ಹೀಮೋಗ್ಲೋಬಿನೋಪತಿ ಅಂತ ಹೇಳ್ತೀವಿ. ಅಂದರೆ ಹೀಮೋಗ್ಲೋಬಿನ್ ನಲ್ಲಿ ಆಗುವಂತಹ ತೊಂದರೆ ಅಂತ. ಕೆಂಪು ರಕ್ತ ಉತ್ಪತ್ತಿ ಆದ್ರೆ ಒಬ್ಬರ ದೇಹದಲ್ಲಿ ಅದು ಆಲ್ಮೋಸ್ಟ್ 120 ದಿನದ ತನಕ ಇರುತ್ತೆ. ಅಂದ್ರೆ ಪ್ರತಿ 3 ರಿಂದ 4 ತಿಂಗಳಿಗೆ ನಮ್ಮ ದೇಹದಲ್ಲಿ ಹೊಸ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ. ಥಲಸೇಮಿಯಾ ಅನ್ನೋದು ಯಾವುದೇ ರೀತಿಯಾದಂಥ ಅಂಟು ರೋಗ ಅಥವಾ ಇನ್ಫೆಕ್ಷನ್ ಈ ತರ ಅಲ್ಲ. ಸೊ ಇದು ಬರೋದು ತಂದೆ ತಾಯಿಯಿಂದ ಗೊತ್ತಾಗದೆ ಟ್ರಾನ್ಸ್ಮಿಟ್ ಆಗಿ ಮಕ್ಕಳಲ್ಲಿ ಬರುವಂಥ. ಯೂಶುವಲ್ ಆಗಿ ನಾವು ಕಣ್ಣು ಕೆಳಗೆ ಕೈಗಳು, ಹಸ್ತ, ಪಾದ ಅಥವಾ ತುಟಿ ನೋಡಿದಾಗ ಕೆಂಪಗಿರಬೇಕು. ಮಕ್ಕಳು ಯೂಶಲಿ ಹೇಳಕ್ ಬರಲ್ಲ, ನನಗೆ ಸುಸ್ತಾಗ್ತದೆ ಅಮ್ಮ, ನನಗೆ ಈ ತರ ತೊಂದರೆ ಅಂತ. 6 ತಿಂಗಳು 1 ವರ್ಷದ ಮಗು ಹೇಗೆ ಹೇಳುತ್ತೆ? ಎದೆ ಹಾಲು ಕುಡಿಯೋ ಮಗು ಬಿಟ್ಟು ಬಿಟ್ಟು ಕುಡಿಯೋ ಅಂತ ತರ ಮಾಡ್ಬೋದು. ಸ್ವಲ್ಪ ಆಟ ಆಡಿದ ಮಕ್ಕಳು ತುಂಬಾ ಬೆವರೋ ತರ ಮಾಡ್ಬೋದು. ಸೊ ಒಂದು ಥಲಸೇಮಿಯಾ ಮೈನರ್ ಅನ್ನು ಬ್ಲಡ್ ಟೆಸ್ಟ್ ಮಾಡಿ ಅಷ್ಟೇ ಕಂಡುಹಿಡಿಬಹುದು. ನಾವು ಹೀಗೆ ದೂರದಿಂದ ಅಥವಾ ಕೈ ನೋಡಿ ಅಥವಾ ಎಕ್ಸಾಮಿನ್ ಮಾಡಿ ಕಂಡುಹಿಡಿಲಿಕ್ಕೆ ಆಗಲ್ಲ. ಬಾಡಿ ಫೇಸ್ ಶೇಪ್ ಇರ್ಬೋದು, ಎಲ್ಲಾನು 50% ತಂದೆಯಿಂದ 50% ತಾಯಿಯಿಂದ ಬಂದಿರುತ್ತೆ. ಅಕಸ್ಮಾತ್ ಒಂದು ಮೈನರ್ ಇನ್ನೊಂದು ಮೈನರ್ಗೆ ಮದುವೆ ಆದ್ರೆ ನೆಕ್ಸ್ಟ್ ಜನರೇಷನ್ ಹುಟ್ಟೋ ಮಕ್ಕಳಲ್ಲಿ ಮೇಜರ್ ಬರ್ಬೋದು. ಒಂದು ಮಗು ಸರಿಯಾಗಿ ಬೆಳಿಬೇಕಂದ್ರೆ ಕನಿಷ್ಠ ಪಕ್ಷ 9 ರಿಂದ 10 ಗ್ರಾಮ್ ಮೇಲೆ ಹಿಮೋಗ್ಲೋಬಿನ್ ಇದೆ. ಇದು ಆಗಬೇಕು ಅಂದ್ರೆ ಮಕ್ಕಳಿಗೆ ಎವ್ರಿ ಮಂತ್ ಬ್ಲಡ್ ಹಾಕಬೇಕಾಗುತ್ತೆ. ಸೊ ಈ ಮಕ್ಕಳಿಗೆ ಮೇನ್ ಟ್ರೀಟ್ಮೆಂಟ್ ಶುರುವಲ್ಲಿ ಫಸ್ಟ್ 2 ರಿಂದ 3 ವರ್ಷ ಅಂಡ್ ಬಹಳ ಇಂಪಾರ್ಟೆಂಟ್ ಟ್ರೀಟ್ಮೆಂಟು ಕರೆಕ್ಟಾಗಿ ಬ್ಲಡ್ ಕೊಡುವಂಥದ್ದು. ಇದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತೀವಿ. ಅಸ್ಥಿ ಮಜ್ಜೆ ಕಸಿ ಇಂಥ ಥಲಸೇಮಿಯಲ್ಲಿ ಒನ್ ಆಫ್ ದ ಸಕ್ಸಸ್ ಸ್ಟೋರೀಸ್. ಅಂದರೆ ಒಂದ್ಸಲ SSLC ಎಕ್ಸಾಮ್ ಬರೆಯೋ ಮುಂಚೆ ಪ್ರಿಪರೇಟರಿ ಎಕ್ಸಾಮ್ ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತಲ್ಲ, ಆ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಸಾಧಾರಣವಾಗಿ 5 ವರ್ಷದ ಸಾಧಾರಣ ಆ ಸಮಯದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ ಇಂಥ ಮಕ್ಕಳು ಚೆನ್ನಾಗಾಗೋ ಚಾನ್ಸಸ್ ಬಹಳ ಇದೆ. ಇದಕ್ಕೆ ಬಹಳಷ್ಟು ಒಳ್ಳೆ ಮೆಡಿಸಿನ್ಸ್ ಬಂದಿದೆ. ಮಾತ್ರೆ ರೂಪದಲ್ಲಿರುತ್ತೆ, ಕೆಲವೇ ವರ್ಷಗಳಲ್ಲಿ ಸಿರಪ್ ರೂಪದಲ್ಲಿ ತರಬೇಕಂತಿದ್ದಾರೆ. ಕೆಟ್ಟೋಗಿರೋದು ಒಂದು ಜೀನ್ ಅಷ್ಟೇ, ಬೀಟಾ ಥಲಸೇಮಿಯಾ ಜೀನ್ ಅಂತ ಹೇಳ್ತೀವಿ. ಅದನ್ನ ಜೀನ್ ಎಡಿಟಿಂಗ್ ಅಂತ ಮಾಡ್ಬೋದು. ಇವಾಗ ಹೇಗೆ ನೀವು ಪೇಪರಲ್ಲಿ ಇದು ಮಾಡಿದಾಗ ಎಡಿಟ್ ಮಾಡ್ತೀರಾ, ಒಂದು ವಿಡಿಯೋನ ಎಡಿಟ್ ಮಾಡ್ತೀರಾ, ಅದೇ ರೀತಿ ರಕ್ತ ಉತ್ಪತ್ತಿ ಮಾಡೋದ್ರಲ್ಲಿ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಆ ಮಿಸ್ಟೇಕ್ನ ಎಡಿಟ್ ಮಾಡಿದರೆ ಮತ್ತೆ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮದುವೆ ಆಗೋವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ಜೊತೆ ಥಲಸೇಮಿಯಾದ ಸರ್ಟಿಫಿಕೇಟ್ ಇರಬೇಕು ಅಂತ ಕೂಡ ಹೆಮಟಾಲಜಿ ನಮ್ಮ ಕಡೆಯಿಂದ ಮಾಡಬೇಕು ಅಂತಿದ್ದೀವಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಥಲಸೇಮಿಯಾ ಇದು ಮಕ್ಕಳಲ್ಲಿ ಬರುವಂತಹ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ರಕ್ತದಲ್ಲಿ ಈ ಒಂದು ಕಾಯಿಲೆ ಬರೋ ಕಾರಣದಿಂದಾಗಿ ಇದು ಮಕ್ಕಳಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತಂತೆ. ಹಾಗಿದ್ರೆ ಈ ಥಲಸೇಮಿಯಾ ಅಂತ ಹೇಳಿದ್ರೆ ಏನು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಯಾವ ಕಾರಣಕ್ಕೋಸ್ಕರ ಈ ಒಂದು ಥಲಸೇಮಿಯಾ ಬರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿನಯ್ ಮುನಿಕೋಟಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಹೆಮಟಾಲಜಿ, ಆನ್ಕಾಲಜಿ ಅಂಡ್ BMT, ಮಣಿಪಾಲ್ ಹಾಸ್ಪಿಟಲ್, ಯಶವಂತಪುರ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈ ಥಲಸೇಮಿಯಾ ಅನ್ನುವಂಥದ್ದು ಮಕ್ಕಳಲ್ಲಿ ಕಂಡು ಬರೋದು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಎಕ್ಸಾಕ್ಟ್ಲಿ ಈ ಥಲಸೇಮಿಯಾ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಥಲಸೇಮಿಯಾ ಅನ್ನೋದು ಮಕ್ಕಳಲ್ಲಿ ಬರುವಂತಹ ಒಂದು ಬ್ಲಡ್ಡಿನ ತೊಂದರೆ. ಇದು ಮಕ್ಕಳಲ್ಲೇ ಬರುತ್ತಾ ಅಂದ್ರೆ ಹೌದು, ಶುರುವಾಗೋದು ಮಕ್ಕಳಲ್ಲೇನೆ. ಬ್ಲಡ್ ಅಲ್ಲಿ 3 ಕಣಗಳಿರುತ್ತೆ. ಒಂದು ಹಿಮೋಗ್ಲೋಬಿನ್ ಅಂತ ಕೆಂಪು ರಕ್ತ, ಅದು ನಮಗೆ ಚೈತನ್ಯ ಕೊಡುವಂಥದ್ದು, ಆಕ್ಸಿಜನ್ ಕ್ಯಾರಿ ಮಾಡುವಂಥದ್ದು. 2ನೇದು ವೈಟ್ ಸೆಲ್ಸ್, ಅಂದ್ರೆ ನಮಗೆ ಇನ್ಫೆಕ್ಷನ್ ಆಗದೆ ನೋಡ್ಕೊಳೋದು. 3ನೇದು ಪ್ಲೇಟ್ಲೆಟ್ಸ್ ಅಂದ್ರೆ ರಕ್ತಸ್ರಾವ ಆಗ್ದಂಗೆ ನೋಡ್ಕೊಳೋದು. ಈಗ ಹಿಮೋಗ್ಲೋಬಿನ್ ಅಲ್ಲಿ ತೊಂದರೆ ಆಗೋದ್ರಲ್ಲಿ ಥಲಸೇಮಿಯಾ ಅನ್ನೋದು ಒಂದು ಪ್ರಮುಖವಾದ ರೋಗ. ಇದು ಮಕ್ಕಳಲ್ಲಿ ಶುರುವಾಗಿ ದೊಡ್ಡವರಿಗೂ ಬರ್ಬೋದು, ಅಂದ್ರೆ ಅಡೋಲೆಸೆಂಟ್ ಬಂದು ಅಡಲ್ಟ್ ತನಕ ಹೋಗ್ಬೋದು. ಬೇಗ ಕಂಡಿಡಿದು ಇದರ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಈಗ ಥಲಸೇಮಿಯಾ ಅಂತ ಹೇಗೆ ಹೆಸರು ಬಂತಂದ್ರೆ, ಥಲಸ ಅಂದ್ರೆ ಸಿ ಅಂತ ಹೇಳ್ತೀವಿ. ಸಿ, ಇದು ಮೆಡಿಟರೇನಿಯನ್ ಸಿ ಇತ್ತಲ್ಲ, ವಿಶ್ವದಲ್ಲಿ ಮೆಡಿಟರೇನಿಯನ್ ಸಿ ಇರೋ ಕಡೆ ಇದು ಶುರು ಆಗಿದೆ ಅಂತ ಅಂದ್ರೆ ಕಂಡಿಡ್ದಿದ್ದು ಸುಮಾರು 100-150 ಇಯರ್ಸ್ ಮುಂಚೆ. ಏಮಿಯಾ ಅಂದ್ರೆ ಬ್ಲಡ್. ಸೊ ಥಲಸೇಮಿಯಾ ಅಂದ್ರೆ ಆ ಸಿ ಹತ್ರ ಬ್ಲಡ್ ರೋಗ ಯಾವ್ದು ಕಂಡಿಡಿದ್ರು ಅದನ್ನ ಥಲಸೇಮಿಯಾ ಅಂತ ಇಟ್ಟು. ಇದು ಒಂದು ರೀತಿಯಾದಂತ ಕೆಂಪು ರಕ್ತ ಉತ್ಪತ್ತಿ, ರೆಡ್ ಬ್ಲಡ್ ಸೆಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದರಲ್ಲೂ ರೆಡ್ ಬ್ಲಡ್ ಸೆಲ್ ಅಲ್ಲಿರುವ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಅಂತೀವಿ. ಸೊ ಇದಕ್ಕೆ ನಮ್ಮ ಟರ್ಮ್ಸ್ ಅಲ್ಲಿ ಹಿಮೋಗ್ಲೋಬಿನೋಪತಿ ಅಂತ ಹೇಳ್ತೀವಿ. ಅಂದ್ರೆ ಹಿಮೋಗ್ಲೋಬಿನ್ ನಲ್ಲಿ ಆಗುವಂತಹ ತೊಂದರೆ ಅಂತ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗೋದು ಕಮ್ಮಿ ಇರುತ್ತೆ, ಮತ್ತೆ ಅದರ ಲೈಫ್ ಸ್ಪ್ಯಾನ್ ಕಮ್ಮಿ ಇರುತ್ತೆ. ಸಾಧಾರಣವಾಗಿ ಕೆಂಪು ರಕ್ತ ಉತ್ಪತ್ತಿ ಆದ್ರೆ ಒಬ್ಬರ ದೇಹದಲ್ಲಿ
ಅದು ಆಲ್ಮೋಸ್ಟ್ 120 ದಿನದ ತನಕ ಇರುತ್ತೆ. ಅಂದ್ರೆ ಪ್ರತಿ 3 ರಿಂದ 4 ತಿಂಗಳಿಗೆ ನಮ್ಮ ದೇಹದಲ್ಲಿ ಹೊಸ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ. ಥಲಸೇಮಿಯಾ ತೊಂದರೆಯಲ್ಲಿ ಈ ರಕ್ತ ಉತ್ಪತ್ತಿ ಶಕ್ತಿ ಕಮ್ಮಿಯಾಗಿ ಸಾಧಾರಣವಾಗಿ 20 ರಿಂದ 50% ಮಧ್ಯದಲ್ಲಿ ಉತ್ಪತ್ತಿ ಆಗುತ್ತಷ್ಟೇ. ಆ ಥರ ಆಗೋದ್ರಿಂದ ಪೇಷಂಟ್ಸ್ಗೆ ಅಥವಾ ಯಾರಿಗೆ ತೊಂದರೆ ಇದೆಯೋ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಬ್ಲಡ್ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಸಿಂಪ್ಟಮ್ಸು ಮತ್ತೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಆಗುತ್ತೆ. ರೆಡ್ ಬ್ಲಡ್ ಸೆಲ್ಸ್ ಕಮ್ಮಿ ಆಗಿ ಹಿಮೋಗ್ಲೋಬಿನ್ ಕಮ್ಮಿ ಆಗಿರೋ ತರ ಕಾಣುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಇದು ಬರೋದಕ್ಕೆ ಕಾರಣಗಳೇನೆಲ್ಲ ಇರುತ್ತೆ? ಒಳ್ಳೆ ಕ್ವಶನ್. ಇದು ಥಲಸೇಮಿಯಾ ಅನ್ನೋದು ಯಾವುದೇ ರೀತಿಯಾದಂಥ ಅಂಟು ರೋಗ ಅಥವಾ ಇನ್ಫೆಕ್ಷನ್ ಈ ಥರ ಅಲ್ಲ. ಇದು ಅನುವಂಶಿಕವಾಗಿ ಬರುವಂಥದ್ದು, ಅಂದರೆ ಜೆನೆಟಿಕ್ ಆಗಿ ಬರುವಂಥದ್ದು, ತಂದೆ ತಾಯಿಯಿಂದ ಮಕ್ಕಳಿಗೆ. ಕರೆಕ್ಟ್. ಸೊ ಒಂದು ಫ್ಯಾಮಿಲಿಯಲ್ಲಿ ನಾವು ನೋಡಿದಾಗ ಬಹಳಷ್ಟು ಜನ ಅದೇ ಫ್ಯಾಮಿಲಿಯಲ್ಲೇ ಥಲಸೇಮಿಯಾ ಅನ್ನೋ ತೊಂದರೆಗಳಿರುತ್ತೆ. ಕೆಲವು ಸಲ ಫಸ್ಟ್ ಟೈಮ್ ನಮ್ಮ ಮಗುವಲ್ಲಿ ಬಂದಿದೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಅಂತೆ. ಎರಡೂ ರೀತಿಯಲ್ಲಿ ಕೂಡ ಇದು ಟ್ರಾನ್ಸ್ಮಿಟ್ ಆಗಿರೋದು, ಅಂದರೆ ಬಂದಿರೋದು ತಂದೆ ತಾಯಿಯಿಂದ ಅನುವಂಶಿಕ, ಅಂದರೆ ಜೆನೆಟಿಕ್ ಆಗಿ. ನಾವು ಇವತ್ತಿದು ಮಾತಾಡ್ತಾ ಇರೋದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಮೇ ತಿಂಗಳು, ಅದರಲ್ಲೂ ಮೇ 8ನ ನಾವು ವರ್ಲ್ಡ್ ಆರ್ ಇಂಟರ್ನ್ಯಾಷನಲ್ ಥಲಸೇಮಿಯಾ ಡೇ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಈ ಥಲಸೇಮಿಯಾ ತೊಂದರೆ ಬಗ್ಗೆ ಜಾಸ್ತಿ ಅರಿವು ಮೂಡಿಸಿದ್ರೆ ಅನುವಂಶಿಕವಾಗಿ ಬರುವಂಥದ್ದನ್ನು ಕಂಟ್ರೋಲ್ ಮಾಡ್ಬೋದು. ಈಗ ದ ಓನ್ಲಿ ವೇ ವಿ ವಿಲ್ ಇಂಪ್ರೂವ್ ಇನ್ ಥಲಸೇಮಿಯಾ ಇಸ್ ಟು ಕಂಟ್ರೋಲ್ ದ ಬರ್ತ್ ಆಫ್ ಅ ಚೈಲ್ಡ್ ವಿತ್ ಥಲಸೇಮಿಯಾ. ಅಂದರೆ ಥಲಸೇಮಿಯಾ ಆಗಿರುವಂತಹ ಮಗು ಹುಟ್ಟದೇ ಇರೋ ಥರ ನೋಡ್ಕೋಬೇಕು ನಾವು. ಸೊ ಇದಕ್ಕೆ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್. ಸೊ ಇದು ಬರೋದು ತಂದೆ ತಾಯಿಯಿಂದ ಗೊತ್ತಾಗದೆ ಟ್ರಾನ್ಸ್ಮಿಟ್ ಆಗಿ ಮಕ್ಕಳಲ್ಲಿ ಬರುವಂಥದ್ದು. ಸೊ ಅದು ಬಿಟ್ಟು ಬೇರೆ ಯಾವುದೇ ಕಾರಣ ಇಲ್ಲ, ಅದು ಅನುವಂಶೀಯವಾಗಿ ಮಾತ್ರ ಬರುವಂತ ಒಂದು ಕಾಯಿಲೆ ಅಂತ ಹೇಳ್ಬೋದು. ಸೊ ಥಲಸೇಮಿಯಲ್ಲಿ ನಾವು ಯೂಶಲಿ 2 ವಿಭಾಗದಲ್ಲಿ ಹೇಳ್ತೀವಿ. ಒಂದು ಆಲ್ಫಾ ಥಲಸೇಮಿಯಾ ಅಂತೀವಿ, ಇನ್ನೊಂದು ಬೀಟಾ ಥಲಸೇಮಿಯಾ ಅಂತೀವಿ. ಇದು ಏನಪ್ಪ ಆಲ್ಫಾ ಬೀಟಾ ಅಂದ್ರೆ ಏನಂದ್ರೆ, ನಾನು ಫಸ್ಟ್ ಅಲ್ಲಿ ಹೇಳಿದೆ ರಕ್ತ ಕಣಗಳಲ್ಲಿ ಕೆಂಪು ರಕ್ತ ಕಣಗಳು ಅಂದ್ರೆ ರೆಡ್ ಸೆಲ್ಸ್ ಅಲ್ಲಿ ಒಳಗೆ ಹಿಮೋಗ್ಲೋಬಿನ್ ಅಂತ ಇರುತ್ತೆ. ಈ ಹಿಮೋಗ್ಲೋಬಿನ್ ಒಳಗಡೆ ಅದು ಪ್ರೋಟೀನ್ ಏನಿರುತ್ತೆ ಅದರಲ್ಲಿ ಆಲ್ಫಾ ಅಂತಿರುತ್ತೆ, ಬೀಟಾ ಅಂತಿರುತ್ತೆ. ಆಲ್ಫಾ ಕಣಗಳು ಕಮ್ಮಿ ಆಗಿದ್ರೆ ಆಲ್ಫಾ ಥಲಸೇಮಿಯಾ ಅಂತೀವಿ. ಬೀಟಾ ಕಣಗಳ ಉತ್ಪತ್ತಿ ಕಮ್ಮಿ ಆದ್ರೆ ಬೀಟಾ ಥಲಸೇಮಿಯಾ ಅಂತೀವಿ. ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಅಂದ್ರೆ ಅದು ತೊಂದರೆ ಜಾಸ್ತಿ ಕಾಣುವಂಥದ್ದು ಬೀಟಾ ಥಲಸೇಮಿಯಾ ಅಂತ. ಸೊ ಈ ಮುಂದೆ ನೆಕ್ಸ್ಟ್ ನಾವು ಮಾತಾಡಿದಾಗ ನಾನು ಯೂಶಲಿ ಬೀಟಾ ಥಲಸೇಮಿಯಾ ಹೇಗೆ ಟ್ರೀಟ್ಮೆಂಟ್ ಹೇಗೆ ಇರುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ವಿಚಾರ ಹೇಳ್ತೀನಿ. ಯಾಕಂದ್ರೆ ಅದೇ ಹೆಚ್ಚಾಗಿರುವಂಥದ್ದು, ಅದೇ ಹೆಚ್ಚಾಗಿ ಇರುವಂಥದ್ದು. ಆಲ್ಫಾ ಥಲಸೇಮಿಯಾ ಹೆಚ್ಚಿದ್ರೂ ಸಿಂಪ್ಟಮ್ಸ್ ಕಮ್ಮಿ. ಬಹಳಷ್ಟು ಜನ ಆಲ್ಫಾ ಥಲಸೇಮಿಯಾ ಜೊತೆ ಇರ್ತಾರೆ, ಬಟ್ ತೊಂದರೆಗಳು ಕಾಣಲ್ಲ. ಬೀಟಾ ಥಲಸೇಮಿಯಾ ಅಲ್ಲಿ ತೊಂದರೆ ಕಾಣದೆ ಅಂತ ಇರ್ಬೋದು, ಬಟ್ ತೊಂದರೆ ಆದರೆ ಬಹಳ ಸಿವಿಯರ್ ಆಗುತ್ತೆ. ಅದಕ್ಕೆ ಹೆಮಟಾಲಜಿಸ್ಟ್ ಅಂದರೆ ರಕ್ತದ ಸ್ಪೆಷಲಿಸ್ಟ್ ಅಂಥವ್ರ ಹತ್ರ, ಎಸ್ಪೆಷಲಿ ಮಕ್ಕಳ ಬ್ಲಡ್ ಸ್ಪೆಷಲಿಸ್ಟ್ ಹತ್ರ ಫಾಲೋ ಅಪ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಇಂಪಾರ್ಟೆಂಟ್. ಸೊ ಬೀಟಾ ಥಲಸೇಮಿಯಾ ಈಸ್ ಮೋರ್ ಕ್ಲಿನಿಕಲ್ ಇಂಪಾರ್ಟೆನ್ಸ್, ಮೋರ್ ಮೇಜರ್ ಕ್ಲಿನಿಕಲ್ ಇಂಪಾರ್ಟೆನ್ಸ್ ದೆನ್ ಆಲ್ಫಾ ಥಲಸೇಮಿಯಾ. ಡಾಕ್ಟರ್, ಹಾಗಿದ್ರೆ ಈ ಥಲಸೇಮಿಯಾ ಮಕ್ಕಳಲ್ಲಿ ಮಾತ್ರ ಬರುವಂಥದ್ದು, ಬೇರೆ ದೊಡ್ಡವರಲ್ಲಿ ಬರೋದಿಲ್ಲ ಅಲ್ವಾ ಹಾಗಾದ್ರೆ? ಸೊ ಇದರಲ್ಲಿ ಥಲಸೇಮಿಯಾ ಎಷ್ಟು ತೀಕ್ಷ್ಣತೆಯಲ್ಲಿ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಎಷ್ಟು ಸಿವಿಯರ್ ಆಗಿದೆ. ಬಹಳ ಸಿವಿಯರ್ ಇರೋರು ಯೂಶಲ್ ಆಗಿ ನಾವು 6 ತಿಂಗಳಿಂದ 1 ವರ್ಷದೊಳಗಡೆ ನಾವು ಕಂಡಿಡಿದು ಬಿಡ್ತೀವಿ. ಅಂದರೆ ಮಗು ಇರುವ ಟೈಮಲ್ಲೇ ಗೊತ್ತಾಗೋದು. ಸಾಧಾರಣವಾಗಿ 80 ರಿಂದ 90% ಅಲ್ಲಿ ಮಕ್ಕಳಲ್ಲಿ 80% ಥಲಸೇಮಿಯಾ ಮಕ್ಕಳಲ್ಲೇ ಗೊತ್ತಾಗ್ಬಿಡುತ್ತೆ. ಆದರೆ ರೇರ್ ಥಿಂಗ್ಸ್ ಆರ್ ದೇರ್. ಅಂದರೆ 10%, 5 to 10% ಕೇಸಸ್ ಆಫ್ ಥಲಸೇಮಿಯಾ ನಾವು ಒಂದೊಂದ್ಸಲ ಅಡಲ್ಟ್ಹುಡ್ ಅಲ್ಲೂ ಕಂಡಿಡ್ತೀವಿ. ಅಂದ್ರೆ ದೊಡ್ಡವರಾದ್ಮೇಲೆ 20 ವರ್ಷ 30 ಆ ತರ ಕಂಡಿಡಿಯೋದು. ಇದರಲ್ಲಿ ಆಲ್ಫಾ ಥಲಸೇಮಿಯಾ ಒಂದೊಂದ್ಸಲ ದೊಡ್ಡವರಲ್ಲೇ ಫಸ್ಟ್ ಟೈಮ್ ಕಂಡಿಡಿತೀವಿ. ಅಂದ್ರೆ ಸಣ್ಣ ವಯಸ್ಸಲ್ಲಿ ಇರುತ್ತೆ ಆದ್ರೆ ಕಾಣಿಸ್ಕೊಳಲ್ಲ. ಸೊ ಆಲ್ಫಾ ಥಲಸೇಮಿಯಾ ಆಗ್ಲಿ ಬೀಟಾ ಥಲಸೇಮಿಯಾ ಆಗ್ಲಿ ಅನುವಂಶಿಕವಾಗಿ ಬರೋದ್ರಿಂದ ತೊಂದರೆ ಶುರುವಿಂದ ಇರುತ್ತೆ. ಗೊತ್ತಾಗೋದು ಒಂದೊಂದು ಏಜ್ ಅಲ್ಲಿ. ಬೀಟಾ ಥಲಸೇಮಿಯಾ ಅನ್ನೋದು ಎಸ್ಪೆಷಲಿ ಸಿವಿಯರ್ ಇದ್ರೆ ನಾವು ಅದನ್ನ ಮೇಜರ್ ಥಲಸೇಮಿಯಾ ಮೇಜರ್ ಅಂತ ಹೇಳ್ತೀವಿ. ಸಿವಿಯರ್ ಇರೋದು 90 ರಿಂದ 95% ಮೊದಲ 3-4 ವರ್ಷದೊಳಗೆ ಕಂಡಿಡಿದು ಬಿಡ್ತೀವಿ. ಆಲ್ಫಾ ಥಲಸೇಮಿಯಾ ಕೆಲವು ಮೊದಲ 10 ವರ್ಷದಲ್ಲಿ, ಕೆಲವು ಸಲ ದೊಡ್ಡವರಲ್ಲೂ ಕಂಡಿಡಿಬಹುದು. ಡಾಕ್ಟರ್, ಹಾಗಿದ್ರೆ ಇದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ? ಈಗ ಅರ್ಲಿ ಸಿಂಪ್ಟಮ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಈ ಥಲಸೇಮಿಯಾ ಇದೆ ಅಂತ ಗೊತ್ತಾಗುತ್ತಾ? ಆ ಮಗುವಿನ ಬಿಹೇವಿಯರ್ ಅಲ್ಲ ಅಥವಾ ಫಿಸಿಕಲಿ ಏನಾದರೂ ಚೇಂಜಸ್ ಆಗುತ್ತಾ, ಹೇಗೆ? ಕರೆಕ್ಟ್. ನಾನು ಹೇಳಿದ್ದು ಥಲಸೇಮಿಯಾ ಅಂದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ. ಹಿಮೋಗ್ಲೋಬಿನ್ ನಮ್ಮ ದೇಹದಲ್ಲಿ ಏನು ಮಾಡುತ್ತೆ? ಆಕ್ಸಿಜನ್ ತಗೊಂಡು ಹೋಗುವಂಥ ಕೆಲಸ. ಸೊ ಆಕ್ಸಿಜನ್ ತಗೊಂಡು ಹೋಗೋದು ಕಮ್ಮಿ ಆಗಿದ್ದಾಗ ಮಕ್ಕಳ ಬೆಳವಣಿಗೆ ತೊಂದರೆ ಆಗುತ್ತೆ. ಮತ್ತು ಮಕ್ಕಳಿಗೆ ಒಂಥರ ಬಿಳಿಚ್ಕೊಂಡಂಗೆ ಕಾಣ್ತಾರೆ. ಅಂದರೆ ನಾವು ಪ್ಯಾಲರ್ ಅಂತ ಹೇಳ್ತೀವಿ. ಅಂದರೆ
ಯೂಶಲ್ ಆಗಿ ನಾವು ಕಣ್ಣು ಕೆಳಗೆ ಕೈಗಳು ಹಸ್ತ ಪಾದ ಅಥವಾ ತುಟಿ ನೋಡಿದಾಗ ಕೆಂಪಗಿರಬೇಕು, ಆವಾಗ ಹಿಮೋಗ್ಲೋಬಿನ್ ಚೆನ್ನಾಗಿದೆ ಅಂತ ಅರ್ಥ. ಆದರೆ ಅವ್ರಿಗೆ ಸ್ವಲ್ಪ ವೈಟಿಶ್ ಅಥವಾ ಯೆಲ್ಲೋಯಿಶ್ ಥರ ಕಾಣಿಸ್ತಾರೆ, ಕಣ್ಣು ಹಸ್ತಪಾದ ಅಲ್ಲಿ ನೋಡಿದಾಗ ಒಂಥರ ಬಿಳಿಸ್ಕೊಂಡಂಗೆ ಕಾಣಿಸ್ತಾರೆ, ಅದು ಒಂದು. ಎರಡನೇದು, ಮಕ್ಕಳು ಯೂಶಲಿ ಹೇಳಕ್ ಬರಲ್ಲ ನನಗೆ ಸುಸ್ತಾಗ್ತದೆ ಅಮ್ಮ, ನನಗೆ ಈ ಥರ ತೊಂದರೆ ಅಂತ. 6 ತಿಂಗಳು 1 ವರ್ಷದ ಮಗು ಹೇಗೆ ಹೇಳುತ್ತೆ? ಅವರ ಬಿಹೇವಿಯರಲ್ಲಿ ಚೇಂಜ್ ಆಗುತ್ತೆ. ಎದೆ ಹಾಲು ಕುಡಿಯೋ ಮಗು ಬಿಟ್ಟು ಬಿಟ್ಟು ಕುಡಿಯೋ ಅಂತ ಥರ ಮಾಡ್ಬೋದು. ಸ್ವಲ್ಪ ಆಟ ಆಡಿದ ಮಕ್ಕಳು ತುಂಬ ಬೆವರೋ ಥರ ಮಾಡ್ಬೋದು. ಎಕ್ಸಸೈಸ್ ಇಂಟಾಲರೆನ್ಸ್ ಅಂತೀವಿ. 2-3 ವರ್ಷದ ಮಕ್ಕಳು ಓಡಾಡ್ತಾ ಸಡನ್ನಾಗಿ ನಂಗೆ ಸುಸ್ತಾಯಿತು ಅಂತ ಅವ್ರ ಜೊತೆ ಇರುವಂಥ ಫ್ರೆಂಡ್ಸ್ ಸಮನಾಗಿ ಓಡಾಡ್ಲಿಕ್ಕಾಗಲ್ಲ, ಎಕ್ಸಸೈಸ್ ಇಂಟಾಲರೆನ್ಸ್ ಅಂತೀವಿ. ಕೆಲವು ಮಕ್ಕಳು ತುಂಬ ಸ್ಕೂಲಲ್ಲಿ ಅಟೆನ್ಷನ್ ಇರಲ್ಲ. ಸೊ ಈ ಥರ ತೊಂದರೆಗಳಿರ್ಬೋದು. ಇನ್ನು ಸ್ವಲ್ಪ ದೊಡ್ಡವರಾದರೆ ಮೆಟ್ಲು ಹತ್ತವಾಗ ಏದುಸಿರು ಬರ್ಬೋದು. ಇದು ಕೂಡ ಹಿಮೋಗ್ಲೋಬಿನ್ ಕಮ್ಮಿ ಆಗಿರೋ, ಅಂದ್ರೆ ಉಸಿರಾಟದ ತೊಂದರೆ ಬರುತ್ತೆ ಇದರಲ್ಲಿ. ಬಹಳ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ ಸಿವಿಯರ್ ಅನಿಮಿಯಾ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಯೂಶಲ್ ಆಗಿ ಮಕ್ಕಳಲ್ಲಿ 11, 11.5, 12 ಮೇಲೆ ಇರುತ್ತೆ. ಯಾವಾಗ 7 ಗ್ರಾಮ್ಗಿಂತ ಕಮ್ಮಿ ಆಗುತ್ತೆ ಅಥವಾ ಒಂದೊಂದ್ಸಲ 6 ಗ್ರಾಮ್ಗಿಂತ ಕಮ್ಮಿ ಆಗುತ್ತೆ, ಅಂತ ಮಕ್ಕಳಿಗೆ ಉಸಿರಾಟದಲ್ಲೂ ತೊಂದರೆ ಬರ್ಬೋದು. ಪ್ಲಸ್ ಓವರ್ ಆಲ್ ಗ್ರೋತ್ ಪ್ರಾಬ್ಲಮ್ ಆಗುತ್ತೆ. ವೆಯ್ಟ್ ಗೇನ್ ಕಮ್ಮಿ ಇರುತ್ತೆ, ಹೈಟ್ ಕಮ್ಮಿ ಇರುತ್ತೆ. ಸೊ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಇರೋದ್ರಿಂದ ಬೆಳವಣಿಗೆ ಅಂಡ್ ಬಿಹೇವಿಯರ್, ಗ್ರೋತ್ ಅಬ್ನಾರ್ಮ್ಯಾಲಿಟಿ. ಕೆಲವು ಮಕ್ಕಳು ತುಂಬ ಚಿಕ್ಕಿರೋ ಮಕ್ಕಳು ಅವ್ರಿಗೆ ಆಗುವಷ್ಟು ಆಟ ಕೆಲಸ ಮಾಡ್ಲಿಕ್ಕಾಗಲ್ಲ. ಉಸಿರಾಟದ ತೊಂದರೆ ಜೊತೆ ಬಹಳಷ್ಟು ಮಕ್ಕಳು ಹಾಸ್ಪಿಟ್ಲಿಗೆ ಬರ್ತಾರೆ. ಆವಾಗ ಬ್ಲಡ್ ಟೆಸ್ಟ್ ಮಾಡಿ ಹಿಮೋಗ್ಲೋಬಿನ್ ಇಷ್ಟು ಕಮ್ಮಿ ಇದೆ ಅಂತ ನೋಡಿ ನಾವು ಟೆಸ್ಟ್ ಮಾಡಿದಾಗ ಥಲಸೇಮಿಯಾ ಇದೆ ಅಂತ ನಾವು ಪ್ರೂವ್ ಮಾಡ್ಬೋದು, ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಹಾಗಿದ್ರೆ ಈ ಸಿಂಪ್ಟಮ್ಸ್ ಅಲ್ಲಿ ಅರ್ಲಿ ಸಿಂಪ್ಟಮ್ಸ್ ಅಥವಾ ಸ್ವಲ್ಪ ಟೈಮ್ ಆಯಿತು ಅದಾದಮೇಲೆ ಬರುತ್ತೆ ಅಡ್ವಾನ್ಸ್ ಸಿಂಪ್ಟಮ್ಸ್, ಆ ಥರ ಏನಾದರೂ ಇದೆಯಾ? ಬಹಳ ಇಂಪಾರ್ಟೆಂಟ್ ಇದು ಕ್ವಶನ್ನು. ಯಾಕೆ ಅಂದರೆ ನಾವು ಬೇಗ ಕಂಡಿಡ್ದಷ್ಟು ನಾವು ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಈಗ ನಮ್ಮ ಪ್ರದೇಶದಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಂಡುಹಿಡಿಯೋದು ಸುಲಭ, ಯಾಕಂದ್ರೆ ಮಕ್ಕಳ ತಜ್ಞರು ನೋಡ್ತಾ ಇರ್ತಾರೆ. ಇದರಲ್ಲಿ ನಾನು ಒಂದು ಮೆಸೇಜ್ ಏನು ಕೊಡ್ಬೇಕಂದ್ರೆ, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸಕ್ಕಂತೂ ಹೋಗೇ ಹೋಗ್ತಾರೆ ಎಲ್ಲ ಪೇರೆಂಟ್ಸು. ಚುಚ್ಚುಮದ್ದು ವ್ಯಾಕ್ಸಿನೇಷನ್ ಹಾಕ್ಸಕ್ಕೆ ಮಕ್ಕಳ ಡಾಕ್ಟರ್ ಹತ್ರ ಹೋಗ್ತಾರೆ. ಪ್ರತಿ ವಿಸಿಟ್ ಅಲ್ಲೂ ಡಾಕ್ಟರ್ ಪೀಡಿಯಾಟ್ರಿಷಿಯನ್ಸ್ಗೆ ನಾವೇನು ಹೇಳಿರ್ತೀವಿ ಅಂದರೆ, ಮಕ್ಕಳಲ್ಲಿ ಕೆಂಪು ರಕ್ತ ಕಣ ಕಮ್ಮಿ ಆಗಿರೋ ಥರ ಸೂಕ್ಷ್ಮ ಕಾಣ್ತಾ, ಅಂದರೆ ಬಿಳಿಸ್ಕೊಂಡಂಗೆ ಕಾಣ್ತಾರ, ಎಲ್ಲೋ ಆಗಿ ಕಾಣ್ತಾರ ಅಂತ ನೋಡಿ ಅಂತ ನಾವು ಮೆಸೇಜ್ ಕೊಟ್ಟಿರ್ತೀವಿ. ಪೀಡಿಯಾಟ್ರಿಷಿಯನ್ಸ್ ಎವ್ರಿ ವೀಕ್ ವ್ಯಾಕ್ಸಿನೇಷನ್ ವಿಸಿಟಲ್ಲಿ ಮಾಡ್ತಾರೆ. ಆದರೆ ಈ ಪ್ರೋಗ್ರಾಮ್ ಮೂಲಕ ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ, ಇವನ್ ಪೇರೆಂಟ್ಸ್ ಅದ್ರ ಬಗ್ಗೆ ಗಮನ ಕೊಡಬೇಕು. ಹೋದ್ವಿ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ವಿ, ನೋವತ್ತಾ ಇಲ್ವಾ, ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆ ನನ್ನ ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಿದ್ಯಾ, ಬೇಕಾಗಿರೋ ಅಷ್ಟು ವೆಯ್ಟ್ ಬಂದಿದ್ಯಾ, ಆಟ ಆಡ್ತಿದ್ಯಾ, ಆಮೇಲೆ ಬಿಳಿಸ್ಕೊಂಡಂಗಿಲ್ವಾ, ಈ ಥರ ಕಾಮನ್ ಸಿಂಪ್ಟಮ್ಸ್ನ ಕಂಡಿಡಿದ್ರೆ ಬೇಗ ಸುಲಭವಾಗಿ ಆಗುತ್ತೆ. ನಾನು 10 ಮಕ್ಕಳು ನೋಡಿದರೆ ಥಲಸೇಮಿಯಾ ಅಂಥದ್ದು 1 ತಿಂಗಳಲ್ಲೋ 2 ತಿಂಗಳಲ್ಲೋ, ಅದರಲ್ಲಿ 6ರಿಂದ 7 ಮಕ್ಕಳು ಯೂಶಲ್ ಆಗಿ ಸ್ವಲ್ಪ ಡಿಲೇಡ್ ಆಗೇ ಬರ್ತಾರೆ. 3-4 ಮಕ್ಕಳು ಅಷ್ಟೇ ವ್ಯಾಕ್ಸಿನೇಷನ್ ಅಲ್ಲಿ ಯಾಕೋ ನಂಗೆ ಸ್ವಲ್ಪ ಕಮ್ಮಿ ಕಾಣಿಸ್ತು ಸರ್ ಅಂತ ಪೀಡಿಯಾಟ್ರಿಕ್ ಡಾಕ್ಟರ್ ಕಳಿಸ್ಕೊಟ್ಟಿರ್ತಾರೆ. ಆಮೇಲೆ ಈ 6-7 ಮಕ್ಕಳಲ್ಲಿ ಏನಂದ್ರೆ ಸ್ವಲ್ಪ ಪೆರಿಫೆರೀಸ್ ಅಂದ್ರೆ ರೂರಲ್ ಪ್ಲೇಸಸ್ ಅಲ್ಲಿ ಇರೋದ್ರಲ್ಲಿ ಸ್ವಲ್ಪ ಕಷ್ಟ. ಯಾಕಂದ್ರೆ ಅಲ್ಲಿ ಅಂಗನವಾಡಿಯಲ್ಲಿ ಇದರಲ್ಲಿ ವ್ಯಾಕ್ಸಿನೇಷನ್ ಆಗ್ತಾ ಇರುತ್ತೆ, ಒಂದು ಡಾಕ್ಟರ್ ನೋಡಿಲ್ದೇ ಇರ್ಬೋದು ಮಕ್ಕಳನ್ನ. ಸೊ ಅಲ್ಲಿ ಕೂಡ ನಾವು ನಮ್ಮ ಕರ್ತವ್ಯ ಅದು ಪೇರೆಂಟ್ಸ್ ಅಲ್ಲಿ ಅರಿವು ಮೂಡಿಸ್ಬೇಕು. ಬೆಳವಣಿಗೆ ಚೆನ್ನಾಗಾಗ್ತಿದ್ಯಾ, ರಕ್ತ ಉತ್ಪತ್ತಿ ಚೆನ್ನಾಗಾಗ್ತಿದ್ಯಾ ಅಂತ ನೋಡು. ಬ್ಲಡ್ ಟೆಸ್ಟ್ ಮಾಡ್ಬೇಕಂತಿಲ್ಲ, ಮಕ್ಕಳಲ್ಲಿ ಬಹಳ ಸುಲಭ. ಅವರ ಹಸ್ತ, ತಾಯಿದು, ತಂದೆದು, ಮಗುದು ಹಸ್ತ ಇಟ್ಬಿಟ್ಟು 3 ಜನದ್ದು ಸೇಮ್ ಕಲರ್ ಪಿಂಕ್ ಆಗಿದೆಯಾ ಅಥವಾ ಕಮ್ಮಿ ಇದೆಯಾ ಅಂತ ನೋಡ್ಕೊಂಡ್ರು ಒಳ್ಳೇದು. ಸೊ ಕೈ ನೋಡ್ಬಿಟ್ಟೆ ಹೇಳ್ಬೋದು. ಬಹಳಷ್ಟು ನಾವು ಅಟ್ಲೀಸ್ಟ್ ಒಂದು ಅಂದಾಜ್ ಹೇಳ್ಬೋದು. ಸೊ ಬೇಗ ಕಂಡಿಡ್ದು ಇದು ತೊಂದರೆ ಇದೆ ಅಂದಾಗ ಮಕ್ಕಳ ಡಾಕ್ಟರಿಂದ ಮಕ್ಕಳ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ರೆ ಬೇಕಾಗಿರುವಂಥ ಟೆಸ್ಟ್ ಮಾಡಿ ವಿತಿನ್ 24-48 ಅವರ್ಸ್ ನಾವು ನೋಡ್ತಾ ಇದ್ದಂಗೆನೆ ಇದು ಇದೇ ಇರುತ್ತೆ ಅಂತೀವಿ. ಪ್ರೂವ್ ಮಾಡಲಿಕ್ಕೆ 1-2 ಸಿಂಪಲ್ ಬ್ಲಡ್ ಟೆಸ್ಟಲ್ಲಿ ಪ್ರೂವ್ ಮಾಡಿ ವಿತಿನ್ 24 ಅವರ್ಸ್ ಏನು ತೊಂದರೆ ಅಂತ ಕಂಡಿಡ್ದು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅಂತ ಬೇಗ ಶುರು ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈ ಮೈನರ್ ಥಲಸೇಮಿಯಾ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಇವಾಗ ಥಲಸೇಮಿಯಾ ಅಲ್ಲಿ ನಾನು ಹೇಳಿದೆ ಇದು ಅನುವಂಶಿಕವಾಗಿ ಬರುತ್ತೆ. ಅನುವಂಶಿಕ ಅಂದರೆ ಏನು ಸರ್, ತಂದೆಗೂ ತೊಂದರೆ ಇದೆ ಅವಾಗ ಮಗನಿಗೂ ಬರುತ್ತಾ ಅಂತ. ಇದು ಹೀಗೆ ಬರುವಂಥದ್ದಲ್ಲ. ಈಗ ನಮ್ಮಲ್ಲಿ ಪ್ರತಿಯೊಂದು ಗುಣ ಅಂದರೆ ನಮ್ಮ ಐ ಕಲರ್ ಇರ್ಬೋದು, ಹೇರ್ ಕಲರ್ ಇರ್ಬೋದು, ನಮ್ಮ ಬಾಡಿ ಫೇಸ್ ಶೇಪ್ ಇರ್ಬೋದು, ಎಲ್ಲಾನು 50% ತಂದೆಯಿಂದ 50% ತಾಯಿಯಿಂದ ಬಂದಿರುತ್ತೆ. ಈ ಎರಡೂ ಕಂಬೈನ್ ಆಗಿ ಅದರ ಮಿಕ್ಸ್ಚರ್ ದೇವರು ಕೊಟ್ಟಿರುವಂಥ ರೂಪ ನಮ್ಮದು. ಸೊ ಈ ಥಲಸೇಮಿಯಲ್ಲಿ ಏನಾಗುತ್ತೆ ಅಂದರೆ, ಥಲಸೇಮಿಯಾ ಅನ್ನೋದು ಬೀಟಾ ಥಲಸೇಮಿಯಾ ಅಂದೆ. ಯೂಶಲ್ ಆಗಿ ಹೇಗಿರುತ್ತೆ,
ಎಲ್ಲ ಮನುಷ್ಯರಿಗೆ ಅರ್ಧ ತಂದೆಯಿಂದ ಅರ್ಧ ತಾಯಿಯಿಂದ ಬಂದಿರೋದ್ರಿಂದ 50% ಫಾದರ್ 50% ಮದರ್ ಅಂತಿರುತ್ತೆ. ಈ ಬೀಟಾ ಜೀನ್ ಅನ್ನೋದು ಜೆನೆಟಿಕ್ ಬೀಟಾ ಥಲಸೇಮಿಯಾ ತೊಂದರೆ ಇರೋದು ಕೂಡ 50% ಫಾದರಿಂದ 50% ಮದರಿಂದ ಬಂದಿರುತ್ತೆ. ಯಾವಾಗ 50+50 ಕಂಬೈನ್ ಆಗುತ್ತೋ, ಅಬ್ನಾರ್ಮಲ್ 50 ಆಫ್ ಮದರ್ ಅಬ್ನಾರ್ಮಲ್ 50 ಆಫ್ ಫಾದರ್ ಕಂಬೈನ್ ಆಗಿ 100% ಆಗುತ್ತೋ ಅಂಥ ಮಕ್ಕಳಲ್ಲಿ ಥಲಸೇಮಿಯಾ ಮೇಜರ್ ಅಂತ ಬರುವಂಥದ್ದು. ಇದು ಬರಬೇಕಂದ್ರೆ 50% ಅಬ್ನಾರ್ಮಾಲಿಟಿ ತಂದೆಯಲ್ಲಿ ಇರಬೇಕು, 50% ಅಬ್ನಾರ್ಮಾಲಿಟಿ ತಾಯಿಯಲ್ಲಿ ಇರಬೇಕು. ಮೇಜರ್ ಬರಕ್ಕೆ 100% ಬರಬೇಕಂದ್ರೆ 50% ತಂದೆಯಲ್ಲಿ ತೊಂದರೆ ಇರಬೇಕು, 50% ತಾಯಿಯಲ್ಲಿ ತೊಂದರೆ ಇರಬೇಕು. ಈ 50% ತೊಂದರೆ ಇರೋರನ್ನ ನಾವು ಮೈನರ್ ಅಂತೀವಿ. ಅವರು ನೋಡಿದ್ರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಕಾಣಲ್ಲ ಅವ್ರಿಗೆ, ಹಾಗಾಗಿ ಅವ್ರಿಗೆ ಅರಿವಿರಲ್ಲ. ಸೊ ಒಂದು ಥಲಸೇಮಿಯಾ ಮೈನರ್ ಅನ್ನು ಬ್ಲಡ್ ಟೆಸ್ಟ್ ಮಾಡಿ ಅಷ್ಟೇ ಕಂಡುಹಿಡಿಬಹುದು. ನಾವು ಹೀಗೆ ದೂರದಿಂದ ಅಥವಾ ಕೈ ನೋಡಿ ಅಥವಾ ಎಕ್ಸಾಮಿನ್ ಮಾಡಿ ಕಂಡುಹಿಡಿಲಿಕ್ಕೆ ಆಗಲ್ಲ ಮೈನರ್ನ. ಸೊ ಮೈನರ್ ಇಸ್ ಕಂಪ್ಲೀಟ್ಲಿ ಏನು ತೊಂದರೆ ಇರಲ್ಲ ಅವ್ರಿಗೆ, ಆದ್ರೆ ಬಾಡಿಯಲ್ಲಿ 50% ಬೀಟಾ ಜೀನ್ ಅನ್ನೋದು ಥಲಸೇಮಿಯಾ ಜೀನ್ ಅಬ್ನಾರ್ಮಲ್ ಇರುತ್ತೆ. ದೇವ್ರು ಹೇಗೆ ಮಾಡಿದಾನೆ ಅಂದ್ರೆ 50% ಅಬ್ನಾರ್ಮಲ್ ಇದ್ರು ಇನ್ನೊಂದು 50% ನಾರ್ಮಲ್ ಇದ್ದಾಗ ಅವ್ರಿಗೆ ಏನು ತೊಂದರೆ ಕಾಣಲ್ಲ. ಸೊ ಹಾಗಾಗಿ ತಂದೆ ತಾಯಿಯಲ್ಲಿ ತೊಂದರೆ ಕಾಣಲ್ಲ. ಬಟ್ ಆ 50% ಅವರು ಜೆನೆಟಿಕಲಿ ಅನುವಂಶಿಕವಾಗಿ ಮಗು ಕೊಟ್ಟಾಗ ಆ ಎರಡೂ ಕಂಬೈನ್ ಆದಾಗ ನಾರ್ಮಲ್ ಅನ್ನೋದು ಮಕ್ಕಳಲ್ಲಿ ಇಲ್ಲದೆ 50+50 100% ಅಬ್ನಾರ್ಮಲ್ ಇದ್ದಾಗ ಅವರು ಥಲಸೇಮಿಯಾ ಮೇಜರ್ ಅಂತ ಆಗ್ತಾರೆ. ಓಕೆ ಡಾಕ್ಟರ್, ಹಾಗಿದ್ರೆ ಥಲಸೇಮಿಯಾ ಮೈನರ್ಗಿಂತ ಥಲಸೇಮಿಯಾ ಮೇಜರ್ ಡೇಂಜರಸ್ ಆ ಥರ ಏನಾದರೂ ಇದೆಯಾ ಅಥವಾ ಎರಡು ಈಕ್ವಲ್ ಹಂಗೇನಾದರೂ ಇದೆಯಾ? ಕರೆಕ್ಟ್. ಸಿ, ಇವಾಗ ಥಲಸೇಮಿಯಾ ಮೇಜರ್ ಅಷ್ಟೇ ಡಾಕ್ಟರ್ ಹತ್ರ ಕೆಲಸ, ಅದಕ್ಕೆ ಬೇಕಾಗಿರೋಂಥ ಟ್ರೀಟ್ಮೆಂಟ್. ಥಲಸೇಮಿಯಾ ಮೈನರ್ ಈಸ್ ನಾಟ್ ಎನ್ ಅಬ್ನಾರ್ಮ್ಯಾಲಿಟಿ. ಥಲಸೇಮಿಯಾ ಮೈನರು ಅವರಷ್ಟಿಗೆ ಅವರು ನಾರ್ಮಲ್ ಆಗಿ ಬೆಳೆದು ಹಿಮೋಗ್ಲೋಬಿನ್ ಚೆನ್ನಾಗಿದ್ದು ಚೆನ್ನಾಗಿ ಆಗ್ತಾರೆ. ಬಟ್ ನಾವು ಮೈನರ್ನ ಕಂಡು ಹಿಡಿಯೋದು ನಮ್ಮ ಕರ್ತವ್ಯ. ಯಾಕೆ ಅಂದರೆ 2 ಮೈನರ್ ಮದುವೆ ಆದರೆ ಮಗು ಆಗೋದ್ರಲ್ಲಿ ಮೇಜರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ತಡಿಲಿಕ್ಕೆ ಸಿಂಪಲ್ ಬ್ಲಡ್ ಟೆಸ್ಟ್ ಅಲ್ಲಿ ಮೈನರ್ನ ಕಂಡುಹಿಡಿಬೋದು. ಹೇಗೆ ಇದರಲ್ಲಿ ನಾವು ಏನಂದ್ರೆ ಫುಲ್ ಕಂಪಲ್ಸರಿ ಮ್ಯಾಂಡೇಟ್ರಿ ಅಂತ ಆಗಿಲ್ಲ, ಆದರೆ ಒಂದು ಗರ್ಭಿಣಿ ಹೆಂಗಸು ಆಬ್ಸ್ಟೆಟ್ರಿಷಿಯನ್ ಅಥವಾ ಮಹಿಳಾ ತಜ್ಞೆ ಹತ್ರ ಹೋದಾಗ ಫಸ್ಟ್ ಟೈಮ್ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ. ಪ್ರೆಗ್ನೆಂಟ್ ಆಗಿದ್ದೀರಾ, ಬ್ಲಡ್ ಟೆಸ್ಟ್ ಮಾಡೋಣ ಅಂತ. ಅವಾಗ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಅವಾಗ ಥಲಸೇಮಿಯಾದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಬರುತ್ತೆ. ಸಾಧಾರಣವಾಗಿ ಅದು ಒಂದು 800ರಿಂದ 1000 ರೂಪಾಯಿ ಆಗುತ್ತೆ. ಆ ಟೆಸ್ಟ್ ಅಲ್ಲಿ ರಿಪೋರ್ಟ್ ನೋಡಿ ಅವ್ರಿಗೆ ಮೈನರ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಬಹುದು. ಯಾವಾಗ ಗರ್ಭಿಣಿ ಹೆಂಗಸಿಗೆ ಮೈನರ್ ಇದೆ ಅಂತ ಗೊತ್ತಾಗಿದ್ರೆ ಇಮಿಡಿಯೇಟ್ಲಿ ಹಸ್ಬೆಂಡ್ನ ಕರೆದು ಅವ್ರದ್ದು ಆ ಟೆಸ್ಟ್ ಮಾಡಿ ಅವ್ರಿಗೂ ಮೈನರ್ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಇನ್ ಕೇಸ್ ಹಸ್ಬೆಂಡ್ ನಾರ್ಮಲ್ ಇದ್ರೆ, ಗರ್ಭಿಣಿ ಹೆಂಗಸು ಮಾತ್ರ ಮೈನರ್ ಇದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಸೊ ಮಗುಗೆ ಬರುವಂತ ಚಾನ್ಸಸ್ ಇರೋದಿಲ್ಲ. ಯಾಕೆಂದ್ರೆ ಫಾದರ್ದು ಥಲಸೇಮಿಯಾ ನಾರ್ಮಲ್ ಜೀನ್ಸ್ ಇದೆ, ಮದರ್ ಅಲ್ಲಿ 50% ಅಷ್ಟೇ ತೊಂದರೆ ಇದೆ. 50+ ನಾರ್ಮಲ್ ಸೇರಿದ್ರೆ ಮತ್ತೆ ಮಗು ನಾರ್ಮಲ್ ಆಗಿರ್ಬೋದು ಅಥವಾ ಟ್ರೈಟ್ ಅಂದ್ರೆ ಮೈನರ್ ಆಗಿರ್ಬೋದು, ಆದ್ರೆ ಮೇಜರ್ ಅಂತೂ ಆಗಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮೈನರ್ಸ್ ನ ಕಂಡುಹಿಡಿಯೋದು ಇಂಪಾರ್ಟೆಂಟ್. ಸೊ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಥಲಸೇಮಿಯಾ ಮೈನರ್ನ ನಾನು ಹೇಗೆ ಕಂಡುಹಿಡ್ತೀವಿ, ನಾನು ಮಕ್ಕಳ ಡಾಕ್ಟರ್. ಸೊ ಮಕ್ಕಳು ಯಾವುದೋ ರೀತಿಯಾಗಿ ಜ್ವರಕ್ಕೆ ಇದಕ್ಕೆ ಅಡ್ಮಿಟ್ ಆದಾಗ ಏನಾದರೂ ಬ್ಲಡ್ ಟೆಸ್ಟ್ ಆಗಿದ್ರೆ ಹಿಮೋಗ್ಲೋಬಿನ್ ಅನ್ನೋದು ಕಮ್ಮಿ ಇದ್ರೆ ಅದರಲ್ಲಿ ಕೆಲವು ನಾವು ರಿಪೋರ್ಟ್ ನೋಡಿದಾಗ ಗೊತ್ತಾಗುತ್ತೆ ಇಂಥವ್ರಿಗೆ ಥಲಸೇಮಿಯಾ ಟೆಸ್ಟ್ ಮಾಡಿಸ್ಬೇಕು. ಅದರಲ್ಲಿ ನಮಗೆ ಏನಾದರೂ ಮೈನರ್ ಅಂತ ಗೊತ್ತಾದರೆ ಅವ್ರ ಪೇರೆಂಟ್ಸ್ಗೆ ನಾವು ಕ್ಲಿಯರ್ ಆಗಿ ಎಜುಕೇಟ್ ಮಾಡ್ತೀವಿ. ಮಗುಗೆ ಮೈನರ್ ಅಂತ ತೊಂದರೆ ಅಂದರೆ ಬ್ಲಡ್ ರಿಪೋರ್ಟಲ್ಲಿ ಕಾಣಿಸಿದೆ, ಆದರೆ ಇದರಿಂದ ಈ ಮಗುಗೆ ತೊಂದರೆ ಇಲ್ಲ. ಆದರೆ ಈ ಮಗು ಏನಾದರೂ ಮುಂದೆ ಮದುವೆ ಆದಾಗ, ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಆದಾಗ ಜಾತಕ ಹೊಂದಿದ್ರೂ ಸಹಿತ ನೀವು ಥಲಸೇಮಿಯಾ ಟೆಸ್ಟು ಅವ್ರ ಸ್ಪೌಸ್ ಅಂದರೆ ಮದುವೆ ಆಗ್ತಾ ಇರೋರಲ್ಲಿ ಮಾಡಿಸ್ಬೇಕು. ಯಾಕಂದ್ರೆ ಅಕಸ್ಮಾತ್ ಒಂದು ಮೈನರ್ ಇನ್ನೊಂದು ಮೈನರ್ಗೆ ಮದುವೆ ಆದ್ರೆ ನೆಕ್ಸ್ಟ್ ಜನರೇಷನ್ ಹುಟ್ಟೋ ಮಕ್ಕಳಲ್ಲಿ ಮೇಜರ್ ಬರ್ಬೋದು. ಇದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದ್ರಿಂದ ಆದಷ್ಟು ನಾವು ಮೈನರ್ಗಳನ್ನ ಮದುವೆ ಆಗದೆ ಇರೋ ತರ ನೋಡ್ಬೇಕು. ಆದ್ರೆ ಒಂದೊಂದ್ಸಲ ಏನಾಗುತ್ತೆ, ಲವ್ ಮ್ಯಾರೇಜ್ ಆಗುತ್ತೆ ಸರ್, ನಾವು ಹೇಗೆ ಇವ್ರನ್ನ ಬಿಟ್ರೆ ಮಾಡ್ಕೊಳಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ವೈಜ್ಞಾನ ಮುಂದಕ್ಕೆ ಹೋಗಿದೆ. 2 ಮೈನರ್ ಮದುವೆ ಆದ್ರೂ ಸಹಿತ ಹುಟ್ಟೋ ಮಗುವಲ್ಲಿ ಥಲಸೇಮಿಯಾ ಆಗದಂಗೆ ನೋಡ್ಲಿಕ್ಕೆ ಜೆನೆಟಿಕ್ ಟೆಸ್ಟ್ ಅಂತ ತಾಯಿಯ ಹೊಟ್ಟೆ, ಗರ್ಭಿಣಿಯ ಹೊಟ್ಟೆಯಲ್ಲಿರುವಂತ ಮಗುವಲ್ಲಿರುವಂತ ಫ್ಲೂಯಿಡ್ ಇರುತ್ತಲ್ಲ, ಅದನ್ನ ಟೆಸ್ಟ್ ಮಾಡಿ ಕಂಡುಹಿಡಿಬಹುದು. ಹಾಗಾಗಿ ನಾವು 100% ಒಂದು ಥಲಸೇಮಿಯಾ ಮೇಜರ್ ಮಗು ಹುಟ್ಟುವುದನ್ನ ಕಂಟ್ರೋಲ್ ಮಾಡಬಹುದು. ಮೈನರ್ನ ಕಂಡಿಡಿದು ಫ್ಯಾಮಿಲಿನ ಎಜುಕೇಟ್ ಮಾಡಿ ಅಕಸ್ಮಾತ್
ಗರ್ಭಿಣಿ ಆಗಿದ್ರೆ ಗರ್ಭಿಣಿ ಫ್ಲೂಯಿಡ್ ಅಲ್ಲಿ ಜೆನೆಟಿಕ್ ಟೆಸ್ಟ್ ಮಾಡಿ ಮೇಜರ್ ಆಗದಂಗೆ ನೋಡ್ಕೊಳೋ ಥರ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಗಂಡ ಹೆಂಡತಿ ಇಬ್ಬರಲ್ಲೂ ಕೂಡ ಮೈನರ್ ಇತ್ತು ಅಂತ ಹೇಳಿದ್ರೆ ಮಗುಗೆ ಮೇಜರ್ ಆಗುತ್ತಾ? ಎಸ್, ಆದರೆ ಅದು ಕೂಡ 25% ಚಾನ್ಸ್ ಅಷ್ಟೇ. ಇವಾಗ ಮೈನರ್ ಇದೆ ತಾಯಿಗೆ, ಮೈನರ್ ಇದೆ ತಂದೆಗೆ ಅಂದ್ರೆ 2 ಜೀನ್ ಕಂಬೈನ್ ಆದಾಗ ಆದ್ರೆ ಬರುತ್ತೆ, ಬಂದೇ ಬರುತ್ತೆ. 25% ಚಾನ್ಸ್ ಬರುತ್ತೆ. 50% ಚಾನ್ಸ್ ಮತ್ತೆ ಮೈನರ್ ಆಗ್ಬೋದು ಮಗುಲಿ, 25% ಚಾನ್ಸ್ ಬರ್ದೇ ಇರ್ಬೋದು. ಆದ್ರೆ 25% ನ ಕೂಡ ನಾವು ಚಾನ್ಸ್ ತಗೊಳ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಥಲಸೇಮಿಯಾ ಮೇಜರ್ ಅನ್ನೋದು ಒಂದು ಫ್ಯಾಮಿಲಿಯಲ್ಲಿ ಒಂದು ಮಗು ಇದ್ರೆ ಇಂಟೈರ್ ಫ್ಯಾಮಿಲಿಗೆ ಪೂರ್ತಿ ಲೈಫ್ ಲಾಂಗ್ ಇಟ್ ಈಸ್ ಅ ಪ್ರಾಬ್ಲಮ್. ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಮಾಡಿ ಕಂಡುಹಿಡಿಬೇಕು. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈ ಮೈನರ್ ಥಲಸೇಮಿಯಾ ಹಾಗೇನೆ ಮೇಜರ್ ಥಲಸೇಮಿಯಾ ಇರುತ್ತಲ್ಲ, ಇವೆರಡರಲ್ಲೂ ಸಿಂಪ್ಟಮ್ಸ್ ಅಲ್ಲಿ ಡಿಫ್ರೆನ್ಸ್ ಏನಾದ್ರೂ ಇರುತ್ತಾ, ಗೊತ್ತಾಗುತ್ತಾ? ನಾ ಹೇಳ್ದಂಗೆ ಮೈನರ್ ಅಲ್ಲಿ ದೇರ್ ಇಸ್ ನೋ ಸಿಂಪ್ಟಮ್. ನಾರ್ಮಲ್ ಆಗಿ ಬೆಳವಣಿಗೆ ಆಗುತ್ತೆ, ನಾರ್ಮಲ್ ಆಗಿ ಬೆಳೆದು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಮದುವೆ ಕೆಲಸ ಮಾಡ್ಕೊಂಡು ಮದುವೆ ಆಗ್ತಾರೆ, ಗೊತ್ತೇ ಆಗಲ್ಲ. ಮೇಜರ್ ಅಲ್ಲಿ 6 ತಿಂಗಳು ಏಜ್ ಇಂದ 6 months ಇಂದಾನು ಫಸ್ಟ್ 2 ತಿಂಗಳಿಗಿಂತ ಮುಂಚೆ ಗೊತ್ತಾಗಲ್ಲ. ಯಾಕಂದ್ರೆ ಬ್ಲಡ್ ಉತ್ಪತ್ತಿಯಲ್ಲಿ ತಾಯಿ ಫೀಟಲ್ ಹಿಮೋಗ್ಲೋಬಿನ್ ಅಂತ ಒಂದಿರುತ್ತೆ. ಸೊ ಅದು ಫಸ್ಟ್ 6 months ಹೆಲ್ಪ್ ಮಾಡುತ್ತೆ. ಹೇಗೆ ಮಗು ಹೊಟ್ಟೆ ಒಳಗಿರುವಾಗ ಹಿಮೋಗ್ಲೋಬಿನ್ ಒಂದು ಡಿಫ್ರೆಂಟ್ ಹಿಮೋಗ್ಲೋಬಿನ್ ಇರುತ್ತೆ, ಅದೇ ಹಿಮೋಗ್ಲೋಬಿನ್ ಮೊದಲ 6 ತಿಂಗಳು ಲೈಫಲ್ಲಿ ಕಾಂಪನ್ಸೇಟ್ ಮಾಡುತ್ತೆ. ಆದರೆ 6 ತಿಂಗಳು ಆದಮೇಲೆ ತನ್ನ ಓನ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗಬೇಕು ಅಂತ ಬಂದಾಗ ಥಲಸೇಮಿಯಾ ಜೆನೆಟಿಕ್ ಪ್ರಾಬ್ಲಮ್ ಇರೋ ಮಕ್ಕಳಲ್ಲಿ ಉತ್ಪತ್ತಿ ಆಗಲ್ಲ. ಯಾವಾಗ ಕೆಂಪು ರಕ್ತ ಕಮ್ಮಿ ಆಗುತ್ತೋ ನಮ್ಮ ಹತ್ರ ಸಿಂಪ್ಟಮ್ಸ್ ಜೊತೆ ಬರ್ತಾರೆ. ಅಂಡ್ ನಾವು ಅದಕ್ಕೆ ಹಿಮೋಗ್ಲೋಬಿನ್ 7 ಗ್ರಾಮ್ 6 ಗ್ರಾಮ್ಗಿಂತ ಕಮ್ಮಿ ಇದ್ರೆ ರಕ್ತ ಹಾಕಬೇಕಾಗುತ್ತೆ. ಕೆಂಪು ರಕ್ತ ಪ್ಯಾಕೆಟ್ನ ಹಾಕಿ ಆಮೇಲೆ ಅಷ್ಟು ಮುಂಚೆ ಡಯಾಗ್ನೋಸ್ ಮಾಡಿ ಆಮೇಲೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಮುಂದಿನ ಟ್ರೀಟ್ಮೆಂಟ್ ವಿಚಾರವಾಗಿ ಹೇಳ್ತೀವಿ. ಡಾಕ್ಟರ್, ಹಾಗಿದ್ರೆ ಈ ಥಲಸೇಮಿಯಾದ ಟೆಸ್ಟ್ ಯಾವ ರೀತಿಯಾಗಿರುತ್ತೆ, ಹೇಗೆ ಕಂಡುಹಿಡಿತೀರಾ? ವೆರಿ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಸಿಂಪಲ್ ಟೆಸ್ಟ್ ಅಲ್ಲಿ ಕಂಡುಹಿಡಿಬಹುದು. ಸಾಧಾರಣವಾಗಿ ಎಲ್ಲರೂ ನೋಡಿರ್ತೀರಾ, ಬ್ಲಡ್ ಟೆಸ್ಟ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, CBC ಅಥವಾ ಹಿಮೋಗ್ಲೋಬಿನ್ ಟೆಸ್ಟ್ ಅಂತ ಕೂಡ ನಾವು ಜನರಲ್ ಆಗಿ ಒಂದು ಸಿಂಪಲ್ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಬೇಕು. ಯಾವಾಗ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, 10 ಗ್ರಾಮ್ಗಿಂತ ಕಮ್ಮಿ, ಅವ್ರ ಏಜ್ಗಿಂತ ಕಮ್ಮಿ ಇರುತ್ತೋ ಅಂಥವ್ರಲ್ಲಿ ಒಂದ್ಸಲ ನಾವು ಯೋಚನೆ ಮಾಡಬೇಕು, ಇದು ಪೌಷ್ಟಿಕಾಂಶತೆಯಿಂದ ಕಮ್ಮಿ ಆಗಿದೆಯಾ. ಇಷ್ಟು ಚಿಕ್ಕ ಮಗು ಇದ್ರೆ ತಾಯಿ ಹಾಲು ಕುಡಿಯೋ ಮಕ್ಕಳಲ್ಲಿ ಪೌಷ್ಟಿಕಾಂಶತೆ ಕಮ್ಮಿ ಆಗಬಾರ್ದು, ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ ಯೋಚನೆ ಮಾಡಿ ಅದನ್ನ ನೋಡ್ಕೊಂಡು ಆ ನಂತರ ಒಂದು ಕನ್ಫರ್ಮ್ ಮಾಡ್ಲಿಕ್ಕೆ ಒಂದು ಸಿಂಪಲ್ ಟೆಸ್ಟ್, ನಾನು ಆಗ್ಲೇ ಹೇಳಿದೆ 800 rupees ಇಂದ 1000 ತನಕ ಆಗುತ್ತೆ ಅಂತ. ಆ ಬ್ಲಡ್ ಟೆಸ್ಟ್ ಒಂದು 2 ml ಬ್ಲಡ್ ಇದ್ರೆ ಸಾಕು. ಆ ಟೆಸ್ಟ್ ಅನ್ನು ಮಾಡಿ 24 ಗಂಟೆ ಒಳಗೆ ಥಲಸೇಮಿಯಾ ಇದೆಯಾ ಇಲ್ವಾ ಅಂತ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಹಾಗಿದ್ರೆ ಇದ್ರ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ. ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಾದರೂ ಇವಾಗ ಬಂದಿದೆಯಾ, ಅಥವಾ ಹಿಂದೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇತ್ತು ಅಂತ? ಸೊ ಥಲಸೇಮಿಯಾ ಅನ್ನೋದು ನಾವು ಏನು ಈಗ 5 ವರ್ಷದ ಮುಂಚೆ ನೋಡಿರೋದಂತಲ್ಲ, 100 ವರ್ಷಗಳ ಮುಂಚೆಯಿಂದ ಇದೆ. ಇದರಲ್ಲಿ ಏನಂದ್ರೆ ಈಗ 10 ವರ್ಷ 20-15 ವರ್ಷದ ಮುಂಚೆ ತನಕನೂ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಏನಿತ್ತು ಇದಕ್ಕೆ, ರಕ್ತ ಕಮ್ಮಿ ಇದೆಯಾ, ರಕ್ತ ಹಾಕ್ತಾ ಇರೋಣ ಮಗುಗೆ ಅನ್ನೋದೇ ಮೇನ್ ಟ್ರೀಟ್ಮೆಂಟ್ ಇತ್ತು ಮುಂಚೆ. ಈಗ ಕೂಡ ಅದು ಇಂಪಾರ್ಟೆಂಟ್. ಇದನ್ನ ನಾವು ರೆಗ್ಯುಲರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಹೇಳಿದೆ, ತೀಕ್ಷ್ಣತೆ ಜಾಸ್ತಿ ಇರೋರ್ನ ನಾವು ಥಲಸೇಮಿಯಾ ಮೇಜರ್ ಅಂತೀವಿ. ಇಂಥ ಮಕ್ಕಳು 6 ತಿಂಗಳಿಂದ 2 ವರ್ಷದ ಮಧ್ಯ ನಮ್ಮ ಹತ್ರ ಬರ್ತಾರೆ, ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳಿ ಬ್ಲಡ್ ಹಾಕಬೇಕಾಗುತ್ತೆ. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಾವು ಸ್ಟಾರ್ಟ್ ಆದಮೇಲೆ ಯಾಕೆ ಕಮ್ಮಿ ಆಗಿದೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಅವರಿಗೆ ರಕ್ತ ಉತ್ಪತ್ತಿ ಶಕ್ತಿ 20%ಗಿಂತ ಕಮ್ಮಿ ಇರುತ್ತೆ. ಸೊ 80% ರಕ್ತ ಇಲ್ಲದೆ ಇರುವಾಗ ಬೆಳವಣಿಗೆ ಆಗಲ್ಲ, ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದಾಗ ಫಸ್ಟ್ ಟೈಮ್ ಬಂದಾಗ ನಾವು ಬ್ಲಡ್ ಹಾಕ್ತೀವಿ. ಈ ಥರ ಬ್ಲಡ್ಡು ರೆಗ್ಯುಲರ್ ಆಗಿ ಹಾಕಬೇಕು. ಒಂದು ಮಗು ಸರಿಯಾಗಿ ಬೆಳಿಬೇಕಂದ್ರೆ ಕನಿಷ್ಠ ಪಕ್ಷ 9ರಿಂದ 10 ಗ್ರಾಮ್ ಮೇಲೆ ಹಿಮೋಗ್ಲೋಬಿನ್ ಇರಬೇಕು. ಇದು ಆಗಬೇಕು ಅಂದರೆ ಮಕ್ಕಳಿಗೆ ಎವ್ರಿ ಮಂತ್ ಬ್ಲಡ್ ಹಾಕಬೇಕಾಗುತ್ತೆ. ಸೊ ಈ ಮಕ್ಕಳಿಗೆ ಮೇನ್ ಟ್ರೀಟ್ಮೆಂಟ್ ಶುರುವಲ್ಲಿ ಫಸ್ಟ್ 2ರಿಂದ 3 ವರ್ಷ ಅಂಡ್ ಬಹಳ ಇಂಪಾರ್ಟೆಂಟ್ ಟ್ರೀಟ್ಮೆಂಟು ಕರೆಕ್ಟಾಗಿ ಬ್ಲಡ್ ಕೊಡೋವಂಥದ್ದು. ಸೊ ಎವ್ರಿ ಮಂತ್ ಬ್ಲಡ್ ಹಾಕಬೇಕು. ಹೇಗೆ ಹಾಕಬೇಕಂದ್ರೆ ಮಗುವಿನ ಹಿಮೋಗ್ಲೋಬಿನ್ 10 ಗ್ರಾಮ್ಗಿಂತ ಜಾಸ್ತಿ ಇರಬೇಕು. ಅದು ಇದ್ದಾಗ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಎರಡನೇದು ಒಳ್ಳೆ ಬ್ಲಡ್ ಹಾಕಬೇಕು. ಅಂದರೆ ಹೋಲ್ ಬ್ಲಡ್ಡನ್ನು ಹಾಕಬಾರ್ದು. ಇವಾಗ ನಾವು ರಕ್ತ ದಾನ ಮಾಡಿದಾಗ ಕೆಂಪು ರಕ್ತ, ಪ್ಲೇಟ್ಲೆಟ್, ವೈಟ್ ರಕ್ತ ಎಲ್ಲ ಇರುತ್ತೆ ಅದರಲ್ಲಿ. ಆದರೆ ಅದನ್ನ ನಾವು ಫಿಲ್ಟರ್ ಮಾಡಬೇಕಾಗುತ್ತೆ. ಸೊ ಫಿಲ್ಟರ್ಡ್ ರೆಡ್ ಸೆಲ್ ಹಾಕಬೇಕಾಗುತ್ತೆ. ಫಿಲ್ಟರ್ಡ್ ಪ್ಯಾಕೆಟ್ ಅಂತ ಹಾಕಬೇಕು. ಇದು ಎರಡನೇದು. ಆ ನಂತರ ಮೂರನೇದೇನೆಂದರೆ ನಾವು ಟೈಮಿಗೆ ಸರಿಯಾಗಿ ಹಾಕಬೇಕು.
ಇವಾಗ ಹಿಮೋಗ್ಲೋಬಿನ್ ಫಸ್ಟ್ ಟೈಮ್ ಬಂದಾಗ ಎಲ್ಲಾ ಮಕ್ಕಳಿಗೆ 5, 6 ಆ ತರ ಇರುತ್ತೆ ಸಿಂಪ್ಟಮ್ಸ್ ಜೊತೆ, ಅದು ಓಕೆ. ಬಟ್ ಆ ನಂತರ ಡಾಕ್ಟರ್ ಹತ್ರ ಫಾಲೋ ಮಾಡಿದಾಗ ಹಿಮೋಗ್ಲೋಬಿನ್ 10 ಮೇಲೆ ಇಟ್ಟಿರಿ ಅಂತ ಹೇಳ್ತೀವಿ. ಹಾಗೆ ಇಡಬೇಕಂದ್ರೆ ಎವ್ರಿ ಮಂತ್ ಒಂದ್ಸಲ ಹಾಕ್ಸ್ಬೇಕು. 3 ರಿಂದ 4 ವಾರಕ್ಕೆ ಇಂಥ ಮಕ್ಕಳಿಗೆ ಒಂದ್ಸಲ ಬ್ಲಡ್ ಹಾಕ್ಲೇಬೇಕಾಗುತ್ತೆ. ಅಂಡ್ ಆದಷ್ಟು ಇದನ್ನ ಫಿಲ್ಟರ್ಡ್ ಬ್ಲಡ್ ಹಾಕಬೇಕು, ಲ್ಯೂಕೋ ಫಿಲ್ಟರ್ಡ್ ಬ್ಲಡ್ ಅಂತೀವಿ, ರಿಯಾಕ್ಷನ್ಸ್ ಆಗದೆ ಇರುವಂಥದ್ದು. ಮತ್ತೆ 3ನೇದು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ತಿದೆಯಾ ಅಂತ ನೋಡ್ತೀವಿ. ಇದು ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂಥದ್ದು ಮೊದಲ 3 ರಿಂದ 4 ವರ್ಷದ ಟೈಮಲ್ಲಿ. ಇದು ಹೀಗೆ ಆದ್ರೆ ಹೇಗೆ ಸರ್, ಲೈಫ್ ಲಾಂಗ್ ಬ್ಲಡ್ ಕೊಡ್ಬೇಕಾ ಅಂತ ಹೌದು, ಆ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ ಎಲ್ಲಾ ಪೇರೆಂಟ್ಸ್ಗೂ ಇದು ಬಹಳ ಅಂದ್ರೆ ತಂದೆ ತಾಯಿಗೆ ಒಂದು ದೊಡ್ಡ ಕಲ್ಲು ತಲೆ ಮೇಲೆ ಬಿದ್ದಂಗೆ ಅನ್ಸುತ್ತೆ. ಇದು ಹೇಗೆ ನಾನು ಪ್ರತಿ ತಿಂಗಳು ಮಗುನ ಬ್ಲಡ್ ಕರ್ಕೊಂಡು, ಆದ್ರೆ ಏನಂದ್ರೆ ಈ ತೊಂದರೆ ಇರೋದು, ಈ ತೀಕ್ಷ್ಣತೆ ಇಷ್ಟು ಸಹಜ ಮತ್ತೆ ಇಷ್ಟಿದೆ. ಮತ್ತೆ ಪ್ರತಿ ತಿಂಗಳು ಬ್ಲಡ್ ಹಾಕ್ಲೇಬೇಕು, ಇಲ್ಲಾಂದ್ರೆ ಬೆಳವಣಿಗೆ ಆಗಲ್ಲ. ಆದ್ರೆ ಇದಕ್ಕೆ ಪೂರ್ತಿ ಗುಣ ಆಗುವಂತಹ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ? ಸೊ ಇದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತೀವಿ. ಅಸ್ಥಿ ಮಜ್ಜೆ ಕಸಿ ಇಂಥ ಥಲಸೇಮಿಯಲ್ಲಿ ಒನ್ ಆಫ್ ದ ಸಕ್ಸಸ್ ಸ್ಟೋರೀಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ರಕ್ತ ಉತ್ಪತ್ತಿ ಮಾಡುವ ಕಣಗಳು ನಮ್ಮಲ್ಲೆಲ್ಲ ಉತ್ಪತ್ತಿ ಆಗೋದು ಅಸ್ಥಿ ಮಜ್ಜೆಯಿಂದ, ಅಂದ್ರೆ ಬೋನ್ ಮ್ಯಾರೋ. ನಮ್ಮಲ್ಲಿರೋ ಎಲ್ಲಾ ಬಾಡಿಯಲ್ಲಿ 50% ಆಫ್ ದ ಬೋನ್ಸ್ ಹ್ಯಾವ್ ದಿಸ್ ಬೋನ್ ಮ್ಯಾರೋ. ಪ್ರತಿ ತಿಂಗಳು ಪ್ರತಿ ದಿನ ಉತ್ಪತ್ತಿ ಮಾಡುವ ಸಲಕರಣೆ ಅದು. ಇಟ್ಸ್ ಅ ಮೆಷಿನ್ ವಿಚ್ ಕೀಪ್ಸ್ ಪ್ರೊಡ್ಯೂಸಿಂಗ್. ತೊಂದರೆ ಏನಾಗಿದೆ, ಇದರಲ್ಲಿ ಥಲಸೇಮಿಯಾ ಕೆಂಪು ರಕ್ತ ಉತ್ಪತ್ತಿ ಮಾಡುವ ಮೆಷಿನ್ದು ಒಂದು ಪಾರ್ಟ್ ಮಿಸ್ಸಿಂಗ್ ಇದೆ ಥಲಸೇಮಿಯಾ ಮಕ್ಕಳಲ್ಲಿ. ಅದಕ್ಕೆ ಟ್ರೀಟ್ಮೆಂಟ್ ಏನು, ಆ ಮೆಷಿನ್ನ ರೀಪ್ಲೇಸ್ ಮಾಡಬೇಕು. ರೀಪ್ಲೇಸ್ ಮಾಡೋದನ್ನ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತೀವಿ. ಸೊ ನಾನು ಟ್ರಾನ್ಸ್ಪ್ಲಾಂಟ್ ಅಂದಿದ ತಕ್ಷಣ ಪೇಷಂಟ್ಸ್ಗೆ ಅಥವಾ ನೋಡೋರಿಗೆ ಇದು ದೊಡ್ಡ ಸರ್ಜರಿ ಏನೋಪ್ಪ ಅನ್ಸ್ಬಿಡುತ್ತೆ ಅಲ್ವಾ? ಯಾಕಂದ್ರೆ ಜಾಸ್ತಿ ನಮಗೆ ಗೊತ್ತಿರೋದು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಹೇಗೆ ಆಪರೇಷನ್ ಮಾಡೋದು, ಒಂದು ಕಿಡ್ನಿನ ತಗೊಂಡು ಹಾಕೋದು ಮತ್ತೆ ಚೆನ್ನಾಗಾಗ್ತಾರೆ, ಅಥವಾ ಲಿವರ್ದು ಅರ್ಧ ಭಾಗ ತೆಗೆದು ಹಾಕೋದು. ಆದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆ ರೀತಿ ಅಲ್ಲ. ಇದರಲ್ಲಿ ಏನಂದ್ರೆ ಪೇಷಂಟ್ ಅಲ್ಲಿರುವ ಕೆಟ್ಟು ಕಣಗಳನ್ನ ತೆಗೆದು ಡೋನರ್ ಅಂತ ಹೇಳ್ತೀವಿ, ಅಂದ್ರೆ ಮ್ಯಾಚ್ ಮಾಡಬೇಕಾಗುತ್ತೆ. ಯಾರು ಕೊಡ್ತಾರೆ ಅವ್ರದ್ದು ಮ್ಯಾಚ್ ಮಾಡಬೇಕಾಗುತ್ತೆ. ಹೇಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡ್ತೀವೋ ಇದರಲ್ಲಿ HLA ಮ್ಯಾಚ್ ಅಂತ ಹೇಳ್ತೀವಿ. HLA ಮ್ಯಾಚ್ ಆಗಿರುವಂತ ಹೆಲ್ದಿ ಡೋನರ್ ಅಲ್ಲಿ ಅಸ್ಥಿ ಮಜ್ಜೆ ಬೀಜ ಅಂದ್ರೆ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ, ಅದನ್ನ ತಗೊಂಡು ಪೇಷಂಟ್ಗೆ ಕೊಡುವಂಥದ್ದು. ಅದು ಒಂದು ಮೆಡಿಕಲ್ ಪ್ರೊಸೀಜರ್. ಯೂಶಲ್ ಆಗಿ ನಾವಿದು ಒಳ್ಳೆ ಹಾಸ್ಪಿಟಲ್ ಅಂದ್ರೆ ಎಲ್ಲ ಬ್ಲಡ್ ಬ್ಯಾಂಕ್ ಸಪೋರ್ಟ್ ಎಲ್ಲ ಇರುವಂತ ಹಾಸ್ಪಿಟಲ್ ಅಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಯೂನಿಟ್ ಅಂತ ಇರುತ್ತೆ. ಅದು ಒಂದು ಹೈಲಿ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್, ಸ್ಟೆರೈಲ್ ಝೋನ್ ಅಂತ ಹೇಳ್ತೀವಿ. ಅದರಲ್ಲಿ ಸಾಧಾರಣವಾಗಿ ಮಕ್ಕಳನ್ನ 2 to 3 ವೀಕ್ಸ್ ಅಡ್ಮಿಟೆಡ್ ಇಟ್ಕೊಂಡು ಅವರಲ್ಲಿರೋ ಥಲಸೇಮಿಯಾಲಿರೋ ಉತ್ಪತ್ತಿ ಆಗ್ತಾ ಇರೋ ಕೆಟ್ಟು ಕಣಗಳನ್ನ ನಿರ್ನಾಮ ಮಾಡಿ ಒಳ್ಳೆ ಕಣಗಳು ಡೋನರ್ ಸೆಲ್ಸ್ ಇಂದ ತಗೊಂಡು ಕೊಟ್ಟಾಗ ಡೋನರಿನ ಅಸ್ಥಿ ಬೀಜ ಅಥವಾ ಸ್ಟೆಮ್ ಸೆಲ್ಸ್ ಮಕ್ಕಳಲ್ಲಿ ಥಲಸೇಮಿಯಾ ಪೇಷಂಟ್ಸ್ ಅಲ್ಲಿ ಕೆಂಪು ರಕ್ತ ಉತ್ಪತ್ತಿ ಮಾಡುವ ವಿಧಾನವನ್ನು ತೋರಿಸಿ ಅದು ಸಕ್ಸಸ್ ಆಗುತ್ತೆ. ಸೊ ಈ ಪ್ರೊಸೀಜರ್ HLA ಮ್ಯಾಚ್ ಅವ್ರ ಜೊತೆ ಮಾಡಿದ್ರೆ ಥಲಸೇಮಿಯಲ್ಲಿ 7 ವರ್ಷದ ಮುಂಚೆ ಮಕ್ಕಳಿಗೆ ಚೆನ್ನಾಗಿ ಬ್ಲಡ್ ಕೊಟ್ಟು ಮೇಂಟೈನ್ ಮಾಡಿರುವಂಥ ಮಕ್ಕಳಲ್ಲಿ ಇದರ ಸಕ್ಸಸ್ ಬಂದು 90% ಅಷ್ಟು. ಸೊ ಇದು ಒನ್ ಆಫ್ ದ ಕಂಡೀಷನ್ಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಸಕ್ಸಸ್ ಆಗುವಂಥ ಕಂಡೀಷನ್. ಸೊ ಯಾವ ಮಕ್ಕಳಿಗೆ ಎಸ್ಪೆಷಲಿ ಥಲಸೇಮಿಯಾ ಇರೋರಿಗೆ ಅವರ ಪೇರೆಂಟ್ಸ್ ಗೊತ್ತಿರುತ್ತೆ ತಿಂಗಳಿಗೊಂದ್ಸಲ ಹೋಗಿ ಬ್ಲಡ್ ಹಾಕ್ಸೋದು ಎಷ್ಟು ಕಷ್ಟ ಅಂತ. ಎಲ್ಲಾ ಪೇರೆಂಟ್ಸು ಮಕ್ಕಳು 3 ರಿಂದ 4 ವರ್ಷ ಆಗೋ ಸಮಯದಲ್ಲಿ ಯೋಚನೆ ಮಾಡಬೇಕು, ನನ್ನ ಮಗುವಿಗೆ ಒಳ್ಳೆ ಮ್ಯಾಚ್ ಆಗಿರುವಂಥ ಡೋನರಿಂದ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗುತ್ತಾ ಅಂತ. ಮಾಡಿದ್ರೆ ಇದು ಆ ಮಗುಗೆ ಅಮೃತ ಇದ್ದಾಗೆ, ಅಂದ್ರೆ ಪುನರ್ಜನ್ಮ ಬಂದಾಗೆ. ಆ ಮಗುವಿಗೆ ಯಾವ ರಕ್ತ ಕಣಗಳು ಉತ್ಪತ್ತಿ ಮಾಡುವ ಸಲಕರಣೆ ಇಲ್ವೋ ಟ್ರಾನ್ಸ್ಪ್ಲಾಂಟ್ ಮಾಡಿ ಅದು ಕೊಟ್ರೆ ಪೂರ್ತಿ ಲೈಫ್ ಲಾಂಗ್ ನಾರ್ಮಲ್ ಆಗಿ ಇರ್ತಾರೆ. ಮತ್ತೇನು ಪ್ರಾಬ್ಲಮ್ ಇರೋದಿಲ್ಲ, ಯೂಶಲಿ ಪ್ರಾಬ್ಲಮ್ ಇರಲ್ಲ, ಸಕ್ಸಸ್ ಆಗಬೇಕು. ಆದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಕೆಮ್ಮು ಶೀತ ತರ ಸಣ್ಣ ಪುಟ್ಟದ್ದಲ್ಲ, 4 ದಿನ ಮೆಡಿಸಿನ್ ಆ ತರ ಅಲ್ಲ. ಸಾಮಾನ್ಯವಾಗಿ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಆಮೇಲೆ ಮಾಡುವ ವಿಧಾನ, ಅದಕ್ಕೆ ಬೇಕಾಗಿರುವಂತ ಸ್ಪೆಷಲ್ ಡಾಕ್ಟರ್ಸ್ ಬೇಕು. ಅದಕ್ಕೆ ಬೋನ್ ಮ್ಯಾರೋ ಟೀಮ್ ಅಂತ ಹೇಳ್ತೀವಿ. ಮಕ್ಕಳ ಬ್ಲಡ್ ತಜ್ಞರು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡುವ ತಜ್ಞರು ಆ ಹಾಸ್ಪಿಟಲ್ ಸೆಟಪ್ ಅಲ್ಲಿ ಮಾಡುವಂಥದ್ದು ಇಂಪಾರ್ಟೆಂಟ್. ಅದು ಮಾಡಿದ ಮೇಲೆ ಡಿಸ್ಚಾರ್ಜ್ ಆದ ನಂತರ ಕೂಡ ಸಾಧಾರಣವಾಗಿ ಮೊದಲ 3 ರಿಂದ 6 ತಿಂಗಳು ಪೇಷಂಟು OPD ಯಲ್ಲಿ ಫಾಲೋ ಮಾಡಿ ಚೆನ್ನಾಗಿ ಆಗಿದ್ದಾರೆ ಅಂದ ನಂತರ ನಾವು ಇದು ಸಕ್ಸಸ್ ಆಗಿದೆ ಅನ್ಬೋದು. ಆದರೆ ಥಲಸೇಮಿಯಲ್ಲಿ ಸರಿಯಾಗಿ ಮಾಡಿದ್ರೆ 85 ರಿಂದ 90% ಮಕ್ಕಳು ಟ್ರಾನ್ಸ್ಪ್ಲಾಂಟ್ ಇಂದ ಚೆನ್ನಾಗಾಗ್ತಾರೆ. 3
ವಿಚಾರ ಪೇರೆಂಟ್ಸ್ ತಿಳ್ಕೊಬೇಕು. ಮೊದಲು ಚೆನ್ನಾಗಿ ಬ್ಲಡ್ ಹಾಕಿಸ್ಬೇಕು ಕರೆಕ್ಟಾಗಿ. ಯಾವಾಗಲೂ ಒಂದ್ಸಲ 6 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಹಾಕ್ಸೋದು, ಮಗು ಪ್ರತಿ ಸಲ ತೊಂದರೆ ಮಾಡಿ ಕರ್ಕೊಂಬರೋದು ಹಂಗಿರಬಾರ್ದು. ತಿಂಗಳ ಬ್ಲಡ್ ಹಾಕ್ಸ್ಬೇಕು ಮೊದಲ 3 ವರ್ಷ. ಹಾಕಿಸಿದಾಗ ಆದಷ್ಟು ಒಳ್ಳೆ ಕಡೆ ಬ್ಲಡ್ ಹಾಕಿಸ್ಬೇಕು, ಲ್ಯೂಕೋ ಫಿಲ್ಟರ್ಡ್, ರಿಯಾಕ್ಷನ್ ಆಗ್ದಂಗೆ ಲ್ಯೂಕೋ ಫಿಲ್ಟರ್ಡ್ ಬ್ಲಡ್. 3ನೇದು ಯಾರಾದರೂ ಡೋನರ್ ಇದೆಯಾ ನನ್ನ ಮಗುಗೆ, ಅದು ಯೂಶಲಿ ಫ್ಯಾಮಿಲಿಯಲ್ಲೇ ಇರುತ್ತೆ ಡೋನರು, ಅಣ್ಣ ತಮ್ಮ ಅಕ್ಕ ತಂಗಿ 25% ಮ್ಯಾಚ್ ಆಗಿರ್ಬೋದು. ಇಲ್ಲ ಅಂದರೆ ರಿಜಿಸ್ಟ್ರಿ ಅಂತ ಹೇಳ್ತೀವಿ ನಾವು, ಇಂಟರ್ನ್ಯಾಷನಲ್ ರಿಜಿಸ್ಟ್ರಿ ಅಂತ, ಅಲ್ಲಿಂದ ಯಾವುದಾದ್ರೂ ಇದ್ದರೆ ಡೋನರ್ ಇದ್ದರೆ ಅದರ ವಿಚಾರವಾಗಿ ಯೋಚನೆ ಮಾಡಿ ಟ್ರಾನ್ಸ್ಪ್ಲಾಂಟ್ ನನ್ನ ಮಗುವಿಗೆ ಮಾಡ್ಬೋದಾ ಅಂತ. ಈ ವಿಷಯವನ್ನು ನಾವು ಮಗು 7 ವರ್ಷ ಆಗುವ ಮುಂಚೆ ಮಾಡಿದ್ರೆ ಮತ್ತೆ ಚೆನ್ನಾಗಿ ಬ್ಲಡ್ ಹಾಕಿ ಆಪ್ಟಿಮೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಒಂದ್ಸಲ SSLC ಎಕ್ಸಾಮ್ ಬರೆಯೋ ಮುಂಚೆ ಪ್ರಿಪರೇಟರಿ ಎಕ್ಸಾಮ್ ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತಲ್ಲ, ಆ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಸಾಧಾರಣವಾಗಿ 5 ವರ್ಷದ ಸಾಧಾರಣ ಆ ಸಮಯದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ ಇಂಥ ಮಕ್ಕಳು ಚೆನ್ನಾಗಾಗೋ ಚಾನ್ಸಸ್ ಬಹಳ ಇದೆ. ಓಕೆ ಡಾಕ್ಟರ್, ಈ ಐರನ್ ಕೀಲೇಷನ್ ಥೆರಪಿ ಅಂತ ಹೇಳಿದ್ರೆ ಏನು, ಈ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ. ಸೊ ನಾನು ಫಸ್ಟಲ್ಲಿ ಹೇಳ್ದಂಗೆ ಥಲಸೇಮಿಯಾ ಇರೋ ಮಕ್ಕಳಿಗೆ ಪ್ರತಿ ತಿಂಗಳು ಬ್ಲಡ್ ಹಾಕಬೇಕು. ಈಗ ಬ್ಲಡ್ಡಲ್ಲಿ ಲೋಹ ಇರುತ್ತೆ, ಲೋಹ ಅಂದರೆ ಐರನ್ ಇರುತ್ತೆ. ಪ್ರತಿ ಪ್ಯಾಕೆಟಲ್ಲಿ ಬ್ಲಡ್ 250 ml ಇದ್ದರೆ 250 ಮಿಲಿಗ್ರಾಮ್ ಅಷ್ಟು ಐರನ್ ನಾವು ಹೋಗ್ತಾ ಇರುತ್ತೆ. ಮಗುಗೆ ಬ್ಲಡ್ ಕೊಟ್ಟಾಗ 250 mg ಅಷ್ಟು ಐರನ್ ಹೋಗುತ್ತೆ. ಸೊ ಬ್ಲಡ್ ಜೊತೆ ಅದ್ರ ಜೊತೆ ಹೋಗುತ್ತೆ. ಬ್ಲಡ್ ಅಲ್ಲಿ ಐರನ್ ಇದ್ದೇ ಇರುತ್ತೆ, ಹಿಮೋಗ್ಲೋಬಿನ್ ಅಲ್ಲಿ ಐರನ್ ಇರುತ್ತೆ. ನಾವು ಬ್ಲಡ್ ಹಾಕಿದಷ್ಟು ಐರನ್ ಜಾಸ್ತಿ ಆಗುತ್ತೆ. ಸೊ ಈಗ ಮೈಯೊಳಗೆ ಐರನ್ ಜಾಸ್ತಿ ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಇದನ್ನ ನಾವು ಐರನ್ ಓವರ್ಲೋಡ್ ಅಂತ ಹೇಳ್ತೀವಿ. ಸೊ ಐರನ್ ಓವರ್ಲೋಡ್ ಆಗೋ ಚಾನ್ಸಸ್ಸು ಥಲಸೇಮಿಯಾ ಮಕ್ಕಳಲ್ಲಿ ಪ್ರತಿ ತಿಂಗಳು ಬ್ಲಡ್ ಹಾಕಿದಾಗ ಜಾಸ್ತಿ ಇರುತ್ತೆ. ಸೊ ಅದನ್ನ ಐರನ್ ಓವರ್ಲೋಡ್, ಎಕ್ಸ್ಟ್ರಾ ಐರನ್ ಇರುತ್ತೆ. ಐರನ್ ಓವರ್ಲೋಡ್ ನ ಕಮ್ಮಿ ಮಾಡೋದನ್ನ ಐರನ್ ಕೀಲೇಷನ್ ಥೆರಪಿ ಅಂತ ಹೇಳ್ತೀವಿ. ಓವರ್ಲೋಡ್ ಆಗ್ದಂಗೆ ನೋಡ್ಕೊಳೋದು. ಇದಕ್ಕೆ ಬಹಳಷ್ಟು ಒಳ್ಳೆ ಮೆಡಿಸಿನ್ಸ್ ಬಂದಿದೆ. ಮಾತ್ರೆ ರೂಪದಲ್ಲಿರುತ್ತೆ, ಕೆಲವೇ ವರ್ಷಗಳಲ್ಲಿ ಸಿರಪ್ ರೂಪದಲ್ಲಿ ತರಬೇಕಂತಿದ್ದಾರೆ. ಮಾತ್ರೆನ ನೀರಲ್ಲಿ ಅಥವಾ ಜ್ಯೂಸಲ್ಲಿ ಕರಗಿಸ್ಬಿಟ್ಟು ಕೊಡಬೇಕು ಅಂತ ಹೇಳ್ತೀವಿ. ಯೂಶಲಿ ಇದು ಐರನ್ ಓವರ್ಲೋಡ್ ಅನ್ನೋದು 10 ರಿಂದ 15 ಪ್ಯಾಕೆಟ್ ಬ್ಲಡ್ ಹಾಕಿದ ನಂತರ ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಅಲ್ಲಿ ತನಕ ಬರಲ್ಲ. ಸೊ 6 ರಿಂದ 8 ತಿಂಗಳ ಮಧ್ಯೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸ್ಟಾರ್ಟ್ ಆದರೆ 15 ಪ್ಯಾಕೆಟ್ ಹಾಕೋಷ್ಟರಲ್ಲಿ 2 ವರ್ಷ ಆಗುತ್ತೆ. ಸೊ ಅಂದಾಜು 2 ವರ್ಷ ಆಗಿರೋ ಮಕ್ಕಳಿಗೆ ಐರನ್ ಟೆಸ್ಟ್ ಮಾಡಿದಾಗ ಓವರ್ಲೋಡ್ ಇರುತ್ತೆ, ಪ್ರತಿ ತಿಂಗಳು ಬ್ಲಡ್ ಹಾಕಿರೋ. ಆ ಓವರ್ಲೋಡ್ ಆಗ್ದಂಗೆ ನೋಡ್ಕೊಳೋ ಕಂಟ್ರೋಲ್ ಮಾಡಲಿಕ್ಕೆ ಐರನ್ ಕೀಲೇಷನ್ ಥೆರಪಿ ಅಂತ ಹೇಳ್ತೀವಿ. ಅದು ಭಾಳ ಏನು ಕಷ್ಟ ಅಲ್ಲ, ಮಾತ್ರೆ ಕೊಡುವಂಥದ್ದು, ಬಟ್ ಕರೆಕ್ಟಾಗಿ ತಗೋವಂಥದ್ದು. 3 ತಿಂಗಳಿಗೊಮ್ಮೆ ನಾವು ಐರನ್ ಸ್ಟೇಟಸ್ ಹೇಗಿದೆ ಅಂತ ನೋಡ್ತೀವಿ. ಮತ್ತೆ ನಾನು ಆಗಲೇ ಹೇಳ್ದಂಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಗಲಿಕ್ಕೆ ಐರನ್ ಕೀಲೇಷನ್ ಥೆರಪಿ ಇಂಪಾರ್ಟೆಂಟ್. ಒಂದು, ಕೆಂಪು ರಕ್ತ ಚೆನ್ನಾಗಿ ಹಾಕಿರಬೇಕು, ಫಿಲ್ಟರ್ಡ್ ಬ್ಲಡ್. ಸೆಕೆಂಡ್, ಕರೆಕ್ಟಾಗಿ ಐರನ್ನ ಕಂಟ್ರೋಲ್ ಮಾಡಿರಬೇಕು, ಐರನ್ ಓವರ್ಲೋಡ್ ಮ್ಯಾನೇಜ್ಮೆಂಟ್. ಥರ್ಡ್, ಮಗುನ ಒಳ್ಳೆ ಚೆನ್ನಾಗಿ ಹೆಲ್ದಿಯಾಗಿರೋ ಮಗುನ 7 ವರ್ಷದ ಒಳಗಡೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಇವು 3 ಮಾಡಿದ್ರೆ, ಈ 3 ಕೈ ಮಿಲಾಯಿಸಿದ್ರೆ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಗುತ್ತೆ. ಸೊ ನಮ್ಮ ಕೆಲಸ ಒಂದು ಮಗುನ ಗುಣ ಮಾಡಲಿಕ್ಕೆ ಫಸ್ಟ್ ಟೈಮ್ ಬಂದಾಗಿಂದಾನು ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಇದನ್ನ ಆಪ್ಟಿಮಲ್ ಟ್ರಾನ್ಸ್ಫ್ಯೂಷನ್, ಆಪ್ಟಿಮಲ್ ಬ್ಲಡ್ ಹಾಕೋದು, ಆಪ್ಟಿಮಲ್ ಕೀಲೇಷನ್ ಐರನ್ನ ಕಂಟ್ರೋಲ್ ಮಾಡೋದು, ಅಂಡ್ ಹೆಲ್ದಿ ಚೈಲ್ಡ್ ಬಿಫೋರ್ 7 years ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಹಾಗಿದ್ರೆ ಇದು ಬಿಟ್ಟು ಬೇರೆ ಏನಾದರೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ? ಬಹಳ ಒಳ್ಳೆ ಕ್ವಶನ್ ಇದು. ಈಗ ಒಂದು ಸಲ ಏನಾಗುತ್ತೆ, ನಾನು ಹೇಳಿದೆ 7 ವರ್ಷದ ಒಳಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ. ಈಗ ಎಷ್ಟೋ ಜನ ಟೀನೇಜರ್ಸ್ ಆಗಿಬಿಟ್ಟಿದ್ದಾರೆ, 10 years 12 years ಟ್ರಾನ್ಸ್ಪ್ಲಾಂಟ್ ನಮ್ಗೆ ಆಗಲಿಲ್ಲ ಸರ್, ಅಥವಾ ನನಗೆ ಡೋನರ್ ಇರಲಿಲ್ಲ, ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸಲಕರಣೆಗಳು ನಾವಿದ್ದಿದ್ದ ಊರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಫೆಸಿಲಿಟಿ ಇರಲಿಲ್ಲ. ಸೊ ಯಾವ್ದಾದ್ರು ಒಂದು ಕಾರಣಕ್ಕೆ ಟ್ರಾನ್ಸ್ಪ್ಲಾಂಟ್ ಆಗಿರಲ್ಲ. ಸೊ 13-14 ವರ್ಷ ಇರೋರು ಬಹಳ ಜನ ಬರ್ತಾರೆ, ಏನ್ ಸರ್ ಇದಕ್ಕೆ ಏನು ಅಂತ. ಈಗ ಲಾಸ್ಟ್ ಒಂದು 5 ವರ್ಷದಿಂದ ಜೀನ್ ಥೆರಪಿ ಅಂತ ಒಂದು ಹೊಸ ಆವಿಷ್ಕಾರ ಆಗಿದೆ. ಮತ್ತೆ ಇದು ಥಲಸೇಮಿಯಾ ಅಲ್ಲಿ ಬಹಳ ಸಕ್ಸಸ್ ತೋರಿಸ್ತಿದೆ. ಇದು ಏನಂದ್ರೆ ಕೆಟ್ಟೋಗಿರೋದು ಒಂದು ಜೀನ್ ಅಷ್ಟೇ, ಬೀಟಾ ಥಲಸೇಮಿಯಾ ಜೀನ್ ಅಂತ ಹೇಳ್ತೀವಿ. ಅದನ್ನ ಜೀನ್ ಎಡಿಟಿಂಗ್ ಅಂತ ಮಾಡ್ಬೋದು. ಇವಾಗ ಹೇಗೆ ನೀವು ಪೇಪರಲ್ಲಿ ಇದು ಮಾಡಿದಾಗ ಎಡಿಟ್ ಮಾಡ್ತೀರಾ, ಒಂದು ವಿಡಿಯೋನ ಎಡಿಟ್ ಮಾಡ್ತೀರಾ, ಅದೇ ರೀತಿ ರಕ್ತ ಉತ್ಪತ್ತಿ ಮಾಡೋದ್ರಲ್ಲಿ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಆ ಮಿಸ್ಟೇಕ್ನ ಎಡಿಟ್ ಮಾಡಿದರೆ ಮತ್ತೆ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಥಲಸೇಮಿಯಾ ಮೇಜರಲ್ಲಿ ಈಗ ಇನ್ನು ವಿಶ್ವದಲ್ಲಿ 3-4 ಕಡೆ ಮಾಡ್ತಿದ್ದಾರೆ, ಅಮೇರಿಕಾ ಅಲ್ಲಿ, ಆಮೇಲೆ ಇಂಗ್ಲೆಂಡಲ್ಲಿ, ಸಿಂಗಪೂರಲ್ಲಿ. ಆದರೆ ಇಂಡಿಯಾಗೆ ಇನ್ನೂ ಶುರು ಆಗಿಲ್ಲ.
ಸದ್ಯದಲ್ಲೇ ಶುರು ಆಗಬೇಕು. ಇದಕ್ಕೆ ಏನು ಬೇಕು ಅಂದರೆ ಮೇನ್ಲಿ ಜೆನೆಟಿಕ್ ಲ್ಯಾಬೊರೇಟ್ರಿ ಅನ್ನೋದು ಬೇಕಾಗುತ್ತೆ. ಸೊ ಅದು ಬಂದು ಶುರು ಆದರೆ ಇನ್ನು ಸಾಮಾನ್ಯವಾಗಿ ಇನ್ನೊಂದು 5ರಿಂದ 10 ವರ್ಷದಲ್ಲಿ ಬಹಳಷ್ಟು ಜನಕ್ಕೆ ಇದನ್ನು ನಾವು ಟ್ರೀಟ್ಮೆಂಟ್ ಆಫರ್ ಮಾಡ್ಬೋದು. ಮತ್ತು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ತನ್ನ ಓನ್ ಅಂದರೆ ಪೇಷಂಟಿನ ಓನ್ ಸೆಲ್ಸ್ ತೊಗೊಂಡು ಜೀನ್ ಎಡಿಟಿಂಗ್ ಮಾಡಿ ವಾಪಸ್ ಆ ಸೆಲ್ ಕೊಟ್ಟರೆ ಅದು ಉತ್ಪತ್ತಿ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಹೊಸ ಟೆಕ್ನಾಲಜಿಯಿಂದ ಯೂಸ್ ಮಾಡಿ ಭಾಳಷ್ಟು ಪೇಷಂಟ್ಸು ಗುಣ ಆಗೋ ಚಾನ್ಸಸ್ ಇರುತ್ತೆ. ಸೊ ಜೀನ್ ಥೆರಪಿ ಈಸ್ ಅ ಮೇಜರ್ ಬ್ರೇಕ್ ಥ್ರೂ ಎಸ್ಪೆಷಲಿ ಇನ್ ಥಲಸೇಮಿಯಾ. ಡಾಕ್ಟರ್, ಈ ಥಲಸೇಮಿಯಾ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸೊ ಈ ಥಲಸೇಮಿಯಾ ಅದು ಆನುವಂಶಿಕವಾಗಿ ಬರುವಂಥದ್ರಿಂದ ನಾವು ಥಲಸೇಮಿಯಾ ಮೈನರ್ನ ಡಿಟೆಕ್ಟ್ ಮಾಡಿದರೆ ಜೆನೆಟಿಕ್ ಟೆಸ್ಟ್ ಮಾಡಿ ಗರ್ಭಿಣಿ ಹೆಂಗಸರಲ್ಲಿ ನಾವು ಥಲಸೇಮಿಯಾ ಬರ್ದಂಗೆ ನೋಡ್ಕೋಬೋದು. ಇದಕ್ಕೆ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಆ್ಯಸ್ ಅ ಹೋಲ್ ಇಂಡಿಯಾದಲ್ಲಿ ಹೆಮೆಟಾಲಜಿ ಬ್ಲಡ್ ಸ್ಪೆಷಲಿಸ್ಟು ಮತ್ತು ಗೌರ್ಮೆಂಟ್ ಕೂಡ ಭಾಳ ಪ್ರಯತ್ನ ಪಡ್ತಿದೆ. 2 ಟೆಸ್ಟನ್ನು ಮ್ಯಾಂಡೇಟ್ರಿ ಮಾಡಬೇಕು ಅಂತ ಇದೆ. ಒಂದು ವ್ಯಾಕ್ಸಿನೇಷನ್ ಕಾರ್ಡ್ ಇರುತ್ತಲ್ಲ, ಮಕ್ಕಳ ವ್ಯಾಕ್ಸಿನೇಷನ್ ಕಾರ್ಡಲ್ಲಿ ಈ ಥಲಸೇಮಿಯಾ ಅದು ಬ್ಲಡ್ ಟೆಸ್ಟಿನ ರಿಪೋರ್ಟ್ ಬರಿಬೇಕು ಅಂತಿದೆ. ಯಾವುದೇ ಟೈಮ್ 3 ವರ್ಷದ 4 ವರ್ಷ ಯಾವುದೋ ಒಂದು ಸಲದಲ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿ ಬರಿಬೇಕು. 2ನೇದು ಗರ್ಭಿಣಿ ಕಾರ್ಡ್ ಇರುತ್ತೆ, ತಾಯಿ ಕಾರ್ಡ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಶುರುವಿನ ಟೆಸ್ಟ್ ಅಂದರೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ಈ ಥಲಸೇಮಿಯಾದು ಟೆಸ್ಟ್ ಮಾಡಬೇಕು ಅಂತಿದೆ. ಇದನ್ನು ಯಾಕೆ ಗೌರ್ಮೆಂಟ್ ಕೂಡ ಸ್ಟೆಪ್ ತಗೊಂಡಿದೆ ಅಂದರೆ, ನಾನು ಫಸ್ಟಲ್ಲಿ ಹೇಳಿದೆ ಮೆಡಿಟರೇನಿಯನ್ ಸಿ ಹತ್ರ ಶುರುವಾಯಿತು ಅಂತ. ಆದರೆ ಈಗ ಇಂಡಿಯಾ ವರ್ಲ್ಡ್ ಕ್ಯಾಪಿಟಲ್ ಆಗಿದೆ ಥಲಸೇಮಿಯಾಗೆ. ಒಂದು ವರ್ಷದಲ್ಲಿ 10,000 ಮಕ್ಕಳು ಇದರಿಂದ ಜನಿಸ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನು ತಗೊಂಡು 0 ಥಲಸೇಮಿಯಾ ಬರ್ತ್ ಮಾಡಬೇಕು ಅಂತ ಒಂದು ಅಜೆಂಡಾ ಇದೆ ಗೌರ್ಮೆಂಟ್ಗೆ. 2ನೇದು ಮದುವೆ ಆಗೋವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ಜೊತೆ ಥಲಸೇಮಿಯಾದು ಸರ್ಟಿಫಿಕೇಟ್ ಇರಬೇಕು ಅಂತ ಕೂಡ ಹೆಮಟಾಲಜಿ ನಮ್ಮ ಕಡೆಯಿಂದ ಮಾಡಬೇಕು ಅಂತಿದ್ದೀವಿ. ಇದು ಸಿಪ್ರಸ್ ಅಂತ ಒಂದು ಕಂಟ್ರಿ ಇದೆ, ಅದರಲ್ಲಿ ಸಿಪ್ರಸ್ ಮಾಡೆಲ್ ಅವರು 0 ಥಲಸೇಮಿಯಾ ಮಾಡಿದ್ರು. ಅವ್ರ ಹತ್ರನೇ ಮ್ಯಾಕ್ಸಿಮಮ್ ಥಲಸೇಮಿಯಾ ಇತ್ತು. ಆದರೆ ಅವರು ಮ್ಯಾರೇಜ್ ಆಗೋ ಟೈಮಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ ಇದ್ದರೆ ಮಾತ್ರ ಸರ್ಟಿಫಿಕೇಟ್ ಕೊಡೋದು ಅಂದರು. ಸೊ ಈ ರೀತಿಯಾದಂಥ ಸ್ಟೆಪ್ಸ್ ತೊಗೊಂಡು ಮೈನರ್ನ ಕಂಡಿಡಿದು ಮೇಜರ್ ಆಗದಂಗೆ ನೋಡ್ಕೊಳೋದಕ್ಕೆ ಜೆನೆಟಿಕ್ ಟೆಸ್ಟ್ ಮಾಡಿ ತಡೆಗಟ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಥಲಸೇಮಿಯಾ ಇದೆ, ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದಾಗ ಫಿಸಿಕಲ್ ಆಕ್ಟಿವಿಟಿ ಅಥವಾ ತೆಗೆದುಕೊಳ್ಳುವಂಥ ಫುಡ್ಡಲ್ಲಿ ಏನಾದರೂ ಚೇಂಜಸ್ ಇರಬೇಕಾಗತ್ತಾ? ಇದಕ್ಕೆ ಚೇಂಜಸ್ ಬೇಕಂತಿಲ್ಲ. ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮಗು ನಾರ್ಮಲ್ ಬೆಳವಣಿಗೆ ಆಗುತ್ತೆ. ನಾರ್ಮಲ್ ಬೆಳವಣಿಗೆ ಆಗ್ತಾ ಇರೋ ಮಕ್ಕಳಿಗೆ ನಾವು ಎಲ್ಲ ಮಕ್ಕಳಿಗೆ ಹೇಗೆ ಹೆಲ್ದಿ ಫುಡ್ ತಿನ್ನಕ್ಕೆ ಹೇಳ್ತೀವಿ, ಪ್ರೋಟೀನ್ ರಿಚ್, ಮನೆಯಲ್ಲಿ ಮಾಡುವಂತಹ ನಮ್ಮ ಟ್ರೆಡಿಷ್ನಲ್ ಫುಡ್ಸ್, ಆ ಸೀಸನ್ಗೆ ಫ್ರೂಟ್ಸ್, ಇದನ್ನೆಲ್ಲ ತಗೋಬೋದು ಅಂತ ಹೇಳ್ತೀವಿ. ಫುಡ್ ರಿಸ್ಟ್ರಿಕ್ಷನ್ಸ್ ಏನು ಇಲ್ಲ. ಮತ್ತು ಕರೆಕ್ಟ್ ಟೈಮಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಇವರು ನಾರ್ಮಲ್ ಬಾಲ್ಯ, ನಾರ್ಮಲ್ ಗ್ರೋತ್ ಆ್ಯಂಡ್ ಬೆಳೆದಂಗೆ ಅವರು ನಾರ್ಮಲಾಗಿ ಕೆಲಸಕ್ಕೆ ಹೋಗೋ ಥರ ಮಾಡ್ಬೋದು. ಸೊ ಇವ್ರನ್ನ ನಾರ್ಮಲ್ಲಾಗಿ ಕನ್ಸಿಡರ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಬಂದರೆ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಯಿತು ಅಂದರೆ ಇವ್ರಿಗೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಹಾಗಾದರೆ ಫುಡ್ಡಲ್ಲಿ ಅಂತ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ನೀವಾಗಲೇ ಹೇಳಿದ ಹಾಗೆ ಮಂತ್ಲಿ ಬ್ಲಡ್ ಚೇಂಜ್ ಮಾಡೋ ಅಂಥದ್ದು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್. ಓಕೆ, ಸೊ ಈ ಪೇರೆಂಟ್ಸ್ಗೆ ನಾವು ಎಜುಕೇಟ್, ಇದರಿಂದ ನನ್ನ ಮೆಸೇಜ್ ಏನಂದರೆ ಥಲಸೇಮಿಯಾನ ಆದಷ್ಟು ಅರಿವಿಟ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಥಲಸೇಮಿಯಾ ಥರ ತೊಂದರೆಗಳು, ಸಿಂಪ್ಟಮ್ಸ್ ಈ ಥರದ್ದಿದ್ದರೆ ಡಾಕ್ಟ್ರನ್ನ ಕಾಣೋದು. 2ನೇದು ಒಂದ್ಸಲ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಕರೆಕ್ಟಾಗಿ ಡಿಸಿಪ್ಲಿನ್ಡ್ ಆಗಿ ತಿಂಗಳಿಗೊಂದ್ಸಲ ಬ್ಲಡ್ ಹಾಕಿಸ್ಕೊಂಡು ಕರೆಕ್ಟಾಗಿ ಐರನ್ ಕಮ್ಮಿ ಮಾಡುವಂಥ ಐರನ್ ಕೀಲೇಷನ್ ಥೆರಪಿ ಅಂತ ಕೊಟ್ಟು ಮನಸ್ಸಲ್ಲಿ ನನ್ನ ಮಗುನ ಚೆನ್ನಾಗಿ ಮಾಡಬೇಕು, ಥಲಸೇಮಿಯಾಗೆ ಗುಣಪಡಿಸಬೇಕು ಅಂತ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಕಡೆಗೆ ನಡ್ಕೊಂಡು ಹೋದರೆ ನಮ್ಮ ಸಕ್ಸಸ್ ರೇಟ್ ಚೆನ್ನಾಗಾದರೆ ನಾವು ಯೂಶ್ವಲ್ ಆಗಿ ಥಲಸೇಮಿಯಾ ಮಕ್ಕಳನ್ನ ಗುಣ ಮಾಡ್ಬೋದು. ಪ್ರೆಗ್ನೆಂಟ್ ಲೇಡೀಸು ಮದುವೆ ಆಗೋ ಮುಂಚೆ ಥಲಸೇಮಿಯಾ ಮೈನರ್ ಇರಬಾರ್ದು ಅಂತ ಟೆಸ್ಟ್ ಮಾಡಲಿಕ್ಕೆ ಒಂದು ಚೆಕ್ ಮಾಡ್ಕೊಳೋದು ಕೂಡ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಥಲಸೇಮಿಯಾ ಅಂತ ಹೇಳಿದ್ರೆ ಏನು, ಅದು ಮಕ್ಕಳಲ್ಲಿ ಬರೋದಕ್ಕೆ ಕಾರಣ ಏನು, ಬರಬಾರ್ದು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರು ಅಥವಾ ಬಿಫೋರ್ ಮ್ಯಾರೇಜ್ ಏನೆಲ್ಲ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟ ಹಾಗೆ ಮತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಸೌಲಭ್ಯಗಳಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥಲಸೇಮಿಯಾ ಮಕ್ಕಳಿಗೆ ಪೂರ್ತಿ ಗುಣ ಮಾಡಿ ನಮ್ಮ ದೇಶದಲ್ಲಿ ಆದಷ್ಟು ಥಲಸೇಮಿಯಾ ರೋಗದಿಂದ ನರಳುತ್ತಾ ಇರೋ ಫ್ಯಾಮಿಲೀಸ್ಗೆ ಒಂದು ಚೆನ್ನಾಗಿ ಆಗುವಂಥ ವೈದ್ಯ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಆಗಿರಬೇಕು. ಥ್ಯಾಂಕ್ ಯು ಡಾಕ್ಟರ್. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಥಲಸೇಮಿಯಾದ ಬಗ್ಗೆ ಡಾಕ್ಟರ್ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.